ಸರ್ ಕೇಳಿಸ್ತಾ ಇದೀರಿ? ಕೇಳಿಸ್ತಾ ಇದೆ, ಮಾತಾಡಿ. 11 ದಿನಗಳವರೆಗೂ ಸ್ವಾಧ್ಯಾಯ ಕಾರ್ಯಕ್ರಮ ನಡೀತಾ ಇದೆ. 7ನೇ ಮಾರ್ಚ್ ವರೆಗೂ ಕಾರ್ಯಕ್ರಮ ಮುಂದುವರಿತಾ ಇದೆ. ಮೇಡಮ್ ಅವರು ನಮ್ಮೊಂದಿಗೆ 11 ದಿನಗಳವರೆಗೂ ಇರ್ತಾರೆ. ಭೋಪಾಲ್ ಅಂದ ತಕ್ಷಣ ಅಂದ್ರೆ ನಾವು ಇವರು ಸ್ವಲ್ಪ ಕಿರು ಪರಿಚಯ, ಅವರು ಚಿರಪರಿಚಿತರು ಆದ್ರೂ ಕೂಡ ಕಿರು ಪರಿಚಯವನ್ನ ನಾವು ಮಾಡ್ಕೊಳ್ಳೋದಾದ್ರೆ, ಇವರು ಭೋಪಾಲ್ ಅಂದ ತಕ್ಷಣ ನಾವೆಲ್ಲ ದಿಗಿಲ್ ಬೀಳೋದು ಬೇಡ. ಏನಪ್ಪಾ ಇವರು ಕನ್ನಡ ಮಾತನಾಡ್ತಾರೆ, ಭೂಪಾಲದಲ್ಲೂ ಕನ್ನಡ ಮಾತನಾಡುವವರು ಇದ್ದಾರೆ ಇನ್ನು ಅಂತ ಹಿಂಗ್ ಅನಿಸ್ತದ. ಆದ್ರೆ ಇವರು ಯಾವತ್ತು ಕರ್ನಾಟಕದ ಪಾಲೆ. ವೃತ್ತಿ ಕಾರಣದಿಂದ ಇಂದವರು ಭೂಪಾಲ್ ಆಗಿರಬಹುದು, ಅವರ ಪ್ರವೃತ್ತಿಯಿಂದ ಅವರೆಂದೆಂದೂ ಕರ್ನಾಟಕದ ಪಾಲೆ. ಕೈಗಾರಿಕಾ ತಜ್ಞರಾಗಿ ಅವರು ಮಧ್ಯಪ್ರದೇಶದಲ್ಲಿ ಇವತ್ತು ನೆಲೆಸಿರಬಹುದು. ಧ್ಯಾನ ನಿರತರಾಗಿ ಆಧ್ಯಾತ್ಮ ತಜ್ಞರಾಗಿ ಅವರು ನಮ್ಮೆಲ್ಲರ ಮನದಲ್ಲಿ ಸದಾ ನೆಲೆಸಿರ್ತಾರೆ ಅಂತ ಹೇಳ್ತಾ, ಅವರು ಶಾಲೆ, ಕಾಲೇಜು, ಕಚೇರಿಗಳಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಅಂದ್ರೆ ಅನಾಥಾಶ್ರಮ ಆಗಿರ್ಬೋದು, ಯೋಗ ಯೋಗವನ್ನ ಕೊಡುವಂತ ವರ್ಗಗಳಾಗಿರ್ಬೋದು, ಅಲ್ಲಿ ಕೂಡ ಅವರು ಪಿರಮಿಡ್ ಧ್ಯಾನವನ್ನ ಪ್ರಚಾರ ಮಾಡ್ತಾ, ಕಲಿಸಿಕೊಡ್ತಾ, ಅವರಿಗೂ ಕೂಡ ಹೇಳ್ತಾ ಧ್ಯಾನ ಮತ್ತು ಜ್ಞಾನ ಎರಡನ್ನೂ ಪ್ರಚಾರ ಮಾಡ್ತಾ ಬಂದಿರುವಂತವ್ರು. ಹೀಗಾಗಿ ಅಲ್ಲಿಯ ಎಲ್ಲ ಜನರ ಮಾನಸಿಕ, ಶೈಕ್ಷಣಿಕ, ದೈಹಿಕ, ಕೌಟುಂಬಿಕ, ಸಾಮಾಜಿಕ, ಔದ್ಯೋಗಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಆ ಜನರ ಪುರೋಗಮನ ಆಗಲಿಕ್ಕೆ ಇವರು ಕಾರಣೀಭೂತರಾಗಿದ್ದಾರೆ. ಇವರು ಅತ್ಯುತ್ತಮ ವಾಗ್ಮಿ ಆಗಿರೋದ್ರಿಂದ ಇದು ಸಾಧ್ಯವಾಗಿರುವಂತದ್ದು. ಆಧ್ಯಾತ್ಮಿಕತೆ ಸಂಬಂಧಿಸಿದಂತ ಅನೇಕ ತರಬೇತಿಗಳನ್ನ ಇವರು ಪಡೆದುಕೊಂಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ ಪಡೆದುಕೊಳ್ಳೋದು ಅಂತಂದ್ರೆ ಇವರೇ ಅಂತ ನಾವು ಹೇಳ್ಬೋದು. ತಾವು ಪಡೆದಂತ ಜ್ಞಾನವನ್ನ ಬೇರೆಯವರಿಗೂ ಕೂಡ ಅವರು ತರಬೇತಿ ಕೊಡುವುದರ ಮೂಲಕ ಅದನ್ನ ದಾರಿ ಎರಿತಾ ಇದ್ದಾರೆ ಅಂತ ಹೇಳ್ಬೋದು. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ನಗಿಸಿ ನಗುತ್ತ ಬಾಳುವ ವರ ದೇವರು ಎಲ್ರಿಗೂ ಕೊಟ್ಟಿರೋದಿಲ್ಲ. ಆ ವರವನ್ನ ಮೇಡಮ್ ಅವರು ಪಡ್ಕೊಂಡಿದ್ದಾರೆ ಅನ್ನೋದು ಮೊನ್ನೆ ನಡೆದಂತ ಅವರ ನಮ್ಮ ಒಂದು ಕ್ಲಾಸ್ ನಲ್ಲಿ ನಾವೆಲ್ಲರೂ ನೋಡಿದ್ದೇವೆ. ಬನ್ನಿ ನಾವೆಲ್ಲರೂ ಅವರಿಂದ ಆಧ್ಯಾತ್ಮ ಲೋಕದ ನಿಯಮಗಳು, ದಿ ಲಾಸ್ ಆಫ್ ಸ್ಪಿರಿಟ್ ವರ್ಲ್ಡ್ಸ್ ಅನ್ನುವಂತ ಒಂದು ವಿಷಯದ ಕುರಿತಾಗಿ ಅವರು ನಮಗ ಈ ಸ್ವಾಧ್ಯಾಯವನ್ನ ನೀಡಲಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಸ್ವಾಗತವನ್ನ ಕೋರ್ತಾ, ಉಮಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ಶರಣಾರ್ಥಿಗಳು ಮೇಡಮ್. ಇದೀಗ ತಮಗೆ ಸಂಪೂರ್ಣವಾಗಿ ನಾವು ವೇದಿಕೆಯನ್ನ ತಮ್ಮ ವಶಕ್ಕ ಬಿಡ್ತಾ ಇದ್ದೇವೆ. ನಮಸ್ತೆ ಮೇಡಮ್. ಸರ್ ಮೇಡಮ್ ಇದ್ದಾರ್ರಿ? ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ, ನಮಸ್ಕಾರ. ನಾವು ತುಂಬಾ ಇಂಟ್ರೊಡಕ್ಷನ್ ಆಯ್ತು, ಹೇಳಿದ್ದೆ ಜಾಸ್ತಿನೇ ಆಯ್ತು. ಈಗ ನಾವು ನಮ್ಮ ದೈನಂದಿನ ಕೆಲಸದ ಕಡೆ ಬರೋಣ, ಸ್ವಾಧ್ಯಾಯದ ಕಡೆ. ನಮ್ಮ ಎಲ್ಲ ಟೀಮ್ಗೆ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಪ್ರತಿ ಸರಿ ಹೇಳೋ ಪ್ರಕಾರ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅನ್ನೋ ಒಂದು ಮಾತು ನಿಜ. ಆ ರೀತಿ ಇರೋ ಈ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿರೋ ಎಲ್ಲ ಧ್ಯಾನಿಗಳಿಗೂ ನಾನು ಸ್ವಾಗತ ಕೋರ್ತಾ ನನ್ನ ಈ ಸ್ವಾಧ್ಯಾಯನ ಶುರು ಮಾಡ್ತೀನಿ. ಈ ಬುಕ್ ಹೇಳಿದ್ರ ಪ್ರಕಾರ ನಾವು ಓದ್ತಾ ಹೋಗೋಣ, ಇಲ್ಲ ಅದನ್ನ ಸೆಂಟೆನ್ಸ್ ಫಸ್ಟ್ ಶುರು ಮಾಡೋಣ. ಆತ್ಮಲೋಕದ ನಿಯಮಗಳು. ಆತ್ಮಲೋಕ ಅಂದ್ರೆ ನಾವೆಲ್ಲ ಆತ್ಮ, ಶರೀರ ಅಲ್ಲ. ನಾವೀಗ ಫಿಸಿಕಲ್ ಭೌತಿಕ ಶರೀರ ತಗೊಂಡ್ಬಂದೀವಿ ಅಂದ್ರೆ ನಾವೇನು ಅಂತ ನಮಗೆ ಕಾಣಿಸಲ್ಲ. ಅದನ್ನ ನೋಡ್ಬೇಕು ಅನ್ನೋಕೆನೆ ಧ್ಯಾನ ಮಾಡಬೇಕು. ಒಂದು ಧ್ಯಾನ ಮಾಡಿದ್ರೆ ನಮ್ಗೆ ಇನ್ನರ್ ಇದನ್ನ ನೋಡಕ್ ಸಾಧ್ಯ ಅಂತ ಹೇಳ್ತಾರೆ. ಒಂದ್ಸಲ ನಾವು ಈ ಶರೀರನ ಬಿಟ್ಟು ಹೋದ್ಮೇಲೆ ಬರೀ ಆತ್ಮನೇ ಇರ್ತದೆ. ಆ ಲೋಕದಲ್ಲಿ ಏನಿರುತ್ತೆ ಅನ್ನೋ ಪ್ರಶ್ನೆ ನಮಗೆ ಬರ್ತಾ ಹೋಗುತ್ತೆ. ಆದ್ರೆ ಅದು ನಿಜಾನಾ, ಇದೇ ಇರುತ್ತೆ ಅನ್ನೋ ಬಗ್ಗೆನೂ ನಮ್ಗೆ ಅಷ್ಟು ಮನವರಿಕೆ ಆಗಲ್ಲ. ಆದ್ರೆ ಈ ಬುಕ್ಕದ ಇದನ್ನ ಡೀಟೇಲ್ ಸಾರಾಂಶ ಅಲ್ಲ,
ಡೀಟೇಲ್ ನೀವು ನೋಡ್ತಾ ಹೋದ್ರೆ ಅದೇನು ಕ್ಲಿಯರ್ ಆಗ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಒಂದು ದಂಪತಿಗಳು ಮುಂಬೈಲಿ ಬೈಲಾಕುಲ್ಲದಲ್ಲಿರುವಂತ ಖುರ್ಷಿದ್ ಫ್ಯಾಮಿಲಿ ಇದು. ಖುರ್ಷಿದ್ ಅಂದ್ರೆ ಅವ್ರ ಸರ್ನೇಮ್, ಅವ್ರ ಹೆಸರು ಖುರ್ಷಿದ್, ಅವ್ರ ಹೆಸರು ಭಾವನಗರಿ, ಅವ್ರ ಸರ್ನೇಮು ಖುರ್ಷಿದ್ ಹಾಗೂ ರೂಮಿ ಭಾವನಗರಿ ಅನ್ನೋರು ಮುಂಬೈಲಿ ವಾಸವಾಗಿರುವಂತ ಒಂದು ಫ್ಯಾಮಿಲಿ. ಅವರಿಗೆ ಇಬ್ರು ಮಕ್ಕಳು, ವಿಸ್ಮಿ ಹಾಗೂ ರತು ಅಂತ ಹೇಳಿ. ಅವ್ರ ಮಕ್ಕಳ ಜೊತೆ ಅವ್ರು ವಾಸಿಸ್ತಾ ಇರ್ತಾರೆ ಅಲ್ಲಿ. ಅವರ ವಿಸ್ಮಿ ಅನ್ನೋರ ಜನನ 1950 ಆಗಸ್ಟ್ 9 ಆಗಿರುತ್ತೆ. ರತು ಅನ್ನೋರು 1951 ಡಿಸೆಂಬರ್ 13 ಜನಿಸಿರ್ತಾರೆ. ಈ ಇಬ್ರು ಮಕ್ಕಳು ಚಿಕ್ಕಂದಿದ್ದಂಗ್ಲೇನೆ ಅವ್ರಿಗೆ ತುಂಬಾ ವಾಹನಗಳ ಬಗ್ಗೆ ಆಸಕ್ತಿ ಜಾಸ್ತಿ. ಹಂಗಾಗಿ ಸ್ವಲ್ಪ ಬೆಳೀತಿದ್ದಂಗೆನೆ ಅವರು ಮೋಟಾರ್ ವಾಹನಗಳ ಬಗ್ಗೆ ತಿಳಿಯೋ ಉತ್ಸುಕತೆ ಇರೋದ್ರಿಂದ ಅದರಿಂದ ಅವ್ರೇನ್ ಮಾಡ್ತಾರೆ, ವಾಹನ ರಿಪೇರಿ ಹಾಗೂ ಆ ಸೇವೆಗಾಗಿ, ವಾಹನಗಳ ಸೇವೆಗಾಗಿನೇ ಗ್ಯಾರೇಜನ್ನು ಓಪನ್ ಮಾಡಿಕೊಂಡು ಭಾರಿ ಅವರಿಗೆ ಇಂಟ್ರೆಸ್ಟ್ ಇರ್ತೈತಿ ರ್ಯಾಲಿಲೆಲ್ಲ ಹೋಗೋದು. ಆ ರೀತಿ ಜೀವನ ಶುರು ಮಾಡ್ಕೊಂತಾರೆ. 1980ರಲ್ಲಿ 1632 ಮೈಲುಗಳಷ್ಟು ಕ್ರಾಸ್ ಕಂಟ್ರಿ ಮೋಟಾರ್ ರ್ಯಾಲಿ ಆಯೋಜಿಸಲಾಗಿರ್ತೈತಿ. ಅದರಲ್ಲಿ ಅವ್ರು ಭಾಗವಹಿಸ್ಬೇಕು ಅನ್ನೋ ಅವ್ರ ಇದರಿಂದ ಇಂಟ್ರೆಸ್ಟ್ ಇರ್ತೈತಿ. ಹಂಗಾಗಿ ಅವರು ಫೆಬ್ರವರಿ 23 ಅದರದ್ದು ಆರಂಭ ಆಗ್ತಾ ಇರ್ತೈತೆ ಅದು. ವಿಸ್ಮಿ ಮತ್ತು ರತು ಆ ರ್ಯಾಲಿಲಿ ಭಾಗವಹಿಸ್ಬೇಕಂತ ಬಿತ್ತನ್ ತಗೊಂಡಿರ್ತಾರೆ. ಆ ರ್ಯಾಲಿ ನಡೆಯುವ ಹಿಂದಿನ ದಿನ, ಅಥವಾ ಸ್ಟಾರ್ಟ್ ಆಗೋ ಹಿಂದಿನ ದಿನ, ಮುಂಬೈಯಿಂದ ಕೊಪ್ಪೋಲೋಗೆ ಅನ್ನೋ ಒಂದು ಜಾಗ ಪ್ರಾಯೋಗಿಕವಾಗಿ ಕಾರ್ ಚಾಲನೆ ಮಾಡ್ಕೊಂಡು ಅಲ್ಲಿವರೆಬ್ರು ಹೋಗ್ಬೇಕಂತ ಯೋಚನೆ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಹಾಗಂತ ಕಾರನ್ನ ಶೆಡ್ ಇಂದ ಹೊರಗೆ ತೆಗಿತಾರೆ. ಮತ್ತು ಕಾರನ್ನ ಅವರು ಕರಾರುವಾಕ್ಯ ದಿನನಿತ್ಯದ ಪ್ರಕಾರ ಏನು ನಡೆಯುತ್ತಾ ಅದನ್ನ ಖುರ್ಷಿದ್ ಭಾವನಗರಿ ಅವರು ವಿವರಿಸಿದ್ರು. ಅವ್ರಮ್ಮ ಹೇಳ್ತಾರೆ ಅಲ್ಲಿ ಅವತ್ತಿನ ದಿನ ಏನ್ ನಡೀತು ಅಂತ. ಅದನ್ನ ಡೀಟೇಲ್ ಆಗಿ ಹೇಳ್ತಿದ್ದಾರೆ. ನಾವಿದ್ದದ್ದು 2ನೇ ಮಾಡಿಲಿ ನಾವಿದ್ವಿ. ರತು ಅವ್ರ ಮಗ ಬಂದ್ಬಿಟ್ಟು, ರತು ಭಾರಿ ಅವರಿಗೆ ಕಾಂಟ್ಯಾಕ್ಟ್ ಅಂದ್ರೆ ಹೃದಯಕ್ಕೆ ಟಚ್ ಆಗಿರೋನು. ರತು ಬಂದು ಅವ್ರ ಅಮ್ಮನ ತಪ್ಕೊಂಡು ಹೋಗಿ ಬರ್ತೀವಮ್ಮ ಅಂತ ಹೇಳ್ತಾರಂತೆ. ನಂತರ ಹೋಗಿ ಬರ್ತೀವಿ ಅಂತ ಭಾರವಾದ, ಏನು ಬೇಡದಿರೋ ಮನ್ಸಿಂದ ಭಾರವಾದ ಹೆಜ್ಜೆ ಹಾಕೊಂಡು ಮೆಟ್ಲು ಇಳಿತಾ ಹೋದ್ನಂತ. ಬಾಗಿಲ ಕಡೆ ಹೋದವನು ಅದೇನ್ ಅನಿಸ್ತು ಏನೋ, ಮತ್ತೆ ಓಡ್ ಬಂದಂತ. ವಾಪಸ್ ಓಡ್ ಬಂದು ಅವ್ರ ಅಮ್ಮನ ತಪ್ಕೊಂಡು ಹೋಗಿ ಬರ್ತೀವಿ ಅಂತ ಹೇಳಿದಂತೆ. ಅವನು ವರ್ತನೆ ಅವ್ರ ಅಮ್ಮಂಗೆ ಆಶ್ಚರ್ಯ, ಏನ್ ಹಿಂಗೆ ಮಾಡ್ತಿದ್ದಾನೆ ಇವನು ಅಂತ ಅನಿಸ್ತಂತ. ಅವಾಗ ಅವರು ಏನೋ ಅಂತ ಇದಕ್ಕೆ ಹೋಗ್ತಿದ್ದಾನೆ ಅಷ್ಟು ಲಾಂಗ್ ರ್ಯಾಲಿಗೆ ಹಂಗಂತ ಸುಮ್ಮನಾಗ್ತಾರೆ. ಅವ್ರದ್ದು ಇಲ್ಲಿಗೆ ನಿಲ್ಲಿಲ್ಲ, ಮತ್ತೆ ಪುನರಾವರ್ತನೆ ಆಯ್ತದು. ಮತ್ತೊಮ್ಮೆ ಹಂಗೆ ಮತ್ತೆ ಅವನು ಮಾಡಿಯಿಂದ ಇಳಿದಿದ್ದವನು ಮತ್ತೆ ವಾಪಸ್ ಬಂದು ಅವ್ರ ಅಮ್ಮನ ಹಿಂಗೆ ತೆಕ್ಕೆ ಬಿಡ್ಕೊಂಡು ಒಂಥರ ಏನೋ ಪ್ರೀತಿಯಿಂದ ಇದನ್ನ ಮಾಡಿ ಹೋಗ್ತಾನೆ. ಅದೇ ಸಮಯಕ್ಕೆ ವಿಸ್ಮಿ ಕೂಡ ಬರ್ತಾನೆ, ಇನ್ನೊಬ್ಬ ಮಗ. ಅವನು ಹೋಗಿ ಬರ್ತೀವಮ್ಮ ಅಂತ ಹೇಳ್ತಾನೆ. ಆಗ ನಾನು ಇಬ್ರಿಗೂ ಎಚ್ಚರಿಕೆಯಿಂದ ಕಾರು ಓಡಿಸಿ ಹಂಗಂತ ಹೇಳಿ ಅವರಮ್ಮ ಅವ್ರನ್ನ ಕಳಿಸ್ಕೊಡ್ತಾಳೆ. ತಡರಾತ್ರಿ ಆದ್ರೆ ಅಲ್ಲೇ ಕಪೋಲ ಅಲ್ಲೇ ಉಳಿದು ಬಿಡಿ, ಮನೆಗೆ ರಾತ್ರಿ ಬರಕ್ ಹೋಗ್ಬೇಡಿ ಅಂತ ಹೇಳಿ ಅವರಮ್ಮ ಅವ್ರನ್ನ ಕಳಿಸ್ತಾಳೆ. ಆಮೇಲೆ ಅವ್ರ ಅಪ್ಪನ ಅವ್ರಿಗೆ ಬಾಯ್ ಹೇಳ್ತಾರೆ. ಮಕ್ಕಳ ಕಾರನ್ನ ಹತ್ತುತ್ತಿದ್ದಂಗ ರೂಮಿ ಅಂದ್ರ ಖುರ್ಷಿದ್ ಅವರ ಪತಿ ಮತ್ತೊಮ್ಮೆ ಮಕ್ಕಳಿಗೆ ಎಚ್ಚರಿಕೆಯಿಂದ ಕಾರನ್ನ ಆರಾಮಾಗಿ ಓಡಿಸಿ ಅಂತ ಹೇಳ್ತಾರೆ. ಅದಕ್ಕೆ ರತು, ಏನು ಯೋಚನೆ ಮಾಡಬೇಡಿ ಅಪ್ಪ, ಕಾರನ್ನ ನಾನು ನಿನ್ನೆನೆ ಅದನ್ನ ಸರ್ವಿಸ್ ಎಲ್ಲ ಮಾಡಿಸಿದ್ವಿ, ಅದು 30 ಮೈಲಿಗಿಂತ ಹೆಚ್ಚಿನ ವೇಗದಲ್ಲಿ ಹೋಗೋದೇ ಇಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಮನವರಿಕೆ ಮಾಡಿಸ್ತಾರೆ. ನಾವು ಹುಷಾರಾಗಿ ಹೋಗ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರಲ್ಲಿಂದ ಒಬ್ಬ ಸ್ನೇಹಿತ, ಇಬ್ರು ಮೆಕ್ಯಾನಿಕ್ನೊಂದಿಗೆ ಇಬ್ರು ಬಹಳ ಉತ್ಸಾಹದಿಂದ ಆ ಸಮಯ ರಾತ್ರಿ 8:30 ಟೈಮಲ್ಲಿ ಅವ್ರ ಮನೆಯನ್ನ ಬಿಡ್ತಾರೆ. ಮರುದಿನ ಬೆಳಿಗ್ಗೆ 8 ಗಂಟೆ ಆದರೂ ಮಕ್ಕಳ ಬಗ್ಗೆ ಯಾವುದೇ ಸುದ್ದಿ ಇಲ್ಲ, ಬರ್ಲಿಲ್ಲ ಮರಳಿ. ಅವ್ರಿಗೆ ಸ್ವಲ್ಪ ದಿಗಿಲಾಗತ್ತೆ ಅವ್ರ ಅಮ್ಮಂಗೆ. 8:30 ಹೊತ್ತಾಗಿರ್ಬೋದು. ನಮ್ಮ ಮಕ್ಕಳ ಗ್ಯಾರೇಜ್ನ ಹುಡುಗ ಒಬ್ಬ ಓಡಿ ಬಂದ, ಗ್ಯಾರೇಜಿನ ಹುಡುಗ ಓಡಿ ಬಂದವನೇ, ಕೊಪೋಲಿಯ ಬಳಿ ಅಘಾತವಾಗಿದೆ, ವಿಸ್ಮಿ ಮತ್ತು ರತು ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಆಗ ರೂಮಿ ತನ್ನ ಸ್ನೇಹಿತರನ್ನು ಕರ್ಕೊಂಡು ಕಪೋಲ ಅಪಘಾತ ಆಗಿದ್ದ ಜಾಗಕ್ಕೆ ಹೋಗ್ತಾರೆ. ವಿಸ್ಮಿ ಹಾಗೂ ರತು ಕಾರು ಮರಕ್ಕೆ ಅಪ್ಪಳಿಸಿತ್ತು, ಜೋರಾಗಿ ಕಾರು ಮರಕ್ಕೆ ಅಪ್ಪಳಿಸಿ ಆಕ್ಸಿಡೆಂಟ್ ಆಗಿದೆ. ಸುತ್ತಲೂ ಯಾರೊಬ್ಬರು ಕಾಣಲಿಲ್ಲ, ಅಲ್ಲಿ ಯಾರೂ ಇಲ್ಲ. ಮಕ್ಕಳು ಆಸ್ಪತ್ರೆ ಸೇರಿರು ತಿಳಿದು ರೂಮಿ ಹತ್ತಿರದ ಆಸ್ಪತ್ರೆಗೆ ಹೋದ್ರು. ಅಚ್ಚರಿ ಎಂಬಂತೆ ಕಾರಿನಲ್ಲಿ
ಇತರರ ಸಣ್ಣ ಪುಟ್ಟ ಗಾಯಗಳಾದವು. ಪ್ರಾಣಾಪಾಯದಿಂದ ಪಾರಾಗಿದ್ರು. ಅವರು ಫ್ರೆಂಡು, ಇಬ್ರು ಮೆಕ್ಯಾನಿಕ್, ಅವ್ರಿಗಿನ್ನೂ ಆಗಿರ್ಲಿಲ್ಲ. ಇಬ್ರು ಮಾತ್ರ ಅಪಘಾತದ ಸ್ಥಳದಲ್ಲಿ ಅಸುನೀಗಿದ್ದಾರೆಂದು ಆಸ್ಪತ್ರೆಯವರು ತಿಳಿಸಿದರು. ಅವರಪ್ಪನಿಗೆ ರೂಮಿಗೆ ಹೃದಯ ಒಡೆದಂತಾಯ್ತು. ಕಣ್ಣೆದುರಿಗೆ ಇಬ್ರು ಮಕ್ಕಳು ಶವ ಮಲಗಿದ್ದಾರೆ. ನೋಡ್ತಾರೆ ಅವ್ರ ಶವನ. ಅವ್ರ ತುಸು ಸಂಭಾಳಿಸ್ಕೊಳಕ್ ಆಗ್ಲಿಲ್ಲ. ತಮ್ಮ ಮಕ್ಕಳನ್ನ ಕಾರ್ನಲ್ಲಿ ಸಹ ಪ್ರಯಾಣಿಕರಿಂದ ಮೆಕ್ಯಾನಿಕ್ ಬಳಿ ಈ ಅಪಘಾತ ಹೇಗ್ ನಡೀತು ಅಂತ ಅವ್ರು ವಿಚಾರಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, 1 ನಿಮಿಷ ಬಂಪರ್ ಆವರಿಸಿದಂತಾಯ್ತು, ಮರುಕ್ಷಣದಲ್ಲಿ ಅಪಘಾತವಾಗಿತ್ತು ಅಂತ ಅವನು ಮೆಕ್ಯಾನಿಕ್ ಹೇಳ್ತಾನೆ. ಆಮೇಲೆ ರೂಮಿಗೆ ಈ ವಿಷಯ ನಂಬಕ್ ಸಾಧ್ಯನೇ ಆಗಲ್ಲ. ಸ್ನೇಹಿತರು, ನೆರೆಹೊರೆಯವರ ಸಹಾಯದಿಂದ ಆಸ್ಪತ್ರೆಯ ಒಂದಿಷ್ಟು ನಿಯಮಗಳನ್ನು ಯಾಂತ್ರಿಕವಾಗಿ ಪೂರೈಸಿ ಭಾರವಾದ ಹೃದಯದಿಂದ ಮನೆಗೆ ಬರ್ತಾರ. ಅಂತ ಮನೆಗೆ ಬಂದು ಈ ವಿಷಯನ ಭಾರವಾದ ಹೆಜ್ಜೆ ಹಾಕ್ತಾ ಮನೆ ಒಳಗೆ ಹೋಗ್ತಾರ. ಈಗ ಇದನ್ನ ಅವ್ರ ಹೆಂಡತಿಗೆ ಹೇಳ್ಬೇಕಲ್ಲ. ಅಪಾರ್ಟ್ಮೆಂಟ್ ಇರ್ತಾ, ನಾನು ಇದನ್ನ ಈ ರೀತಿ ನಾನು ಅನ್ಕೊಂಡಿರ್ಲಿಲ್ಲ, ಇದನ್ನ ಯಾವ ರೀತಿ ನನ್ನ ಹೆಂಡತಿಗೆ ಹೇಳಿ ಅನ್ನೋದು ಯೋಚನೆ ಮಾಡ್ತಾ ಬರ್ತಾರೆ. ಈ ಯೋಚನೆ ಮಾಡ್ತಾ ರೂಮಿ ಸತ್ಯವನ್ನು ಹೇಳುತ್ತಿದ್ದಂತೆ ಹೇಳ್ಬೇಕಲ್ಲ, ಹೇಳದೆ ಇರಕ್ಕೆ ಆಗಲ್ಲ. ಅವರು ಅಮ್ಮ ಕುಸಿದ್ ಬೀಳ್ತಾರೆ. ಅವ್ರ ಕಣ್ಣು ಕತ್ಲೆ ಆಗಿಂದ್ರೆ ಕಣ್ಣು ಕತ್ಲೆ ಆಗಿ ಬಿದ್ದು ಬಿಡ್ತಾರೆ. ಈಗ ಇದ್ದ ಮಕ್ಕಳು ಇಲ್ದಂಗ ಆಯ್ತು ಅಂತ ಅವಳಿಗೆ ಬದುಕಿನಾಗ ಯಾವ ಆಶೆ ಇಲ್ದಂಗ ಆಗ್ಬಿಡ್ತೈತಿ. ಆ ಕ್ಷಣನ ಆಗ ನನಗೆ ಅರ್ಥವಾದದ್ದು, ದೇವರಿದ್ದಾನೆ, ಅವನು ನಮ್ಮನ್ನು ಪೊರೆಯುತ್ತಾನೆಂದು ಹೇಳೋ ಮಾತು ನಂಬಿಕೆ ಸಂಪೂರ್ಣವಾಗಿ ನನ್ನಿಂದ ಹೋಗ್ಬಿಡುತ್ತೆ. ನನ್ನ ಮಕ್ಕಳಿಬ್ಬರನ್ನು ಕಳೆದುಕೊಂಡ ನಂತರ ಭಗವಂತನೇ ಇಲ್ಲ, ಇದ್ದಿದ್ದರೆ ಇಂಥ ವೇದನೆಯನ್ನು ಕೊಡ್ತಿರ್ಲಿಲ್ಲಲ್ಲ ಅನ್ನೋ ಭಾವನೆ ಚಾಲು ಹೋಗಿ ಈ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅವರು. ಪ್ರಾಮಾಣಿಕವಾಗಿ ನಾನು ಈ ರೀತಿ ಅನ್ಕೊಂಡೆ ಅಂತ ಹೇಳ್ತಾರೆ. ನಾನು ಯಾರಿಗೂ ಕೂದಲೆಳೆಯಷ್ಟು ತೊಂದರೆಯನ್ನು ಕೊಟ್ಟಿಲ್ಲ ಅಂತ ನನಗೆ ಇಂಥ ಹೊಡೆತವೇಕೆ ಬಿತ್ತು. ಒಂದು ಕ್ಷಣ ಘೋರ ದುರಂತವು ಭಗವಂತನ ಮೇಲಿನ ನನ್ನ ನಂಬಿಕೆಯನ್ನೇ ಬುಡಮೇಲು ಮಾಡಿತು ಈ ಒಂದು ದುರಂತ ಅಂತ ಅವ್ರು ಹೇಳ್ತಾರೆ. ಇದೀಗ ನಾನು ದೇವರು, ಧರ್ಮ, ಬದುಕು ಎಲ್ಲವನ್ನು ತ್ಯಜಿಸಲು ಸಿದ್ಧಳಿದ್ದೆ. ನಂತರ ಅದ್ಭುತವಾದುದು ಸಂಭವಿಸಿತು. ಮಕ್ಕಳ ಅಂತ್ಯಕ್ರಿಯೆಯಾದ 29ನೇ ದಿನ ನಮ್ಮ ನೆರೆಯಲ್ಲೇ ಇದ್ದ ಶ್ರೀಮತಿ ದಸ್ತೂರ್ ಎಂಬುವರು ನಮ್ಮಲ್ಲಿಗೆ ಬಂದರು. ಅವರ ಅತ್ತಿಗೆ ಇತ್ತೀಚೆಗೆ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಹೋಗಿದ್ದಾಗ ಆಕೆಗೆ ಓರ್ವ ಮಹಿಳೆ ಪರಿಚಯ ಆಯಿತು. ಆಕೆ ಕಾರ್ಯಕ್ರಮದ ಮಧ್ಯಂತರದಲ್ಲಿ ಇತ್ತೀಚೆಗೆ ಅಪಘಾತದಲ್ಲಿ ಮೃತಪಟ್ಟ 2 ಸಹೋದರರು ತಮ್ಮ ಪೋಷಕರಿಗೆ ಸಂದೇಶವೊಂದನ್ನು ಕಳಿಸಲು ಬಯಸಿದ್ದಾರೆ ಎಂಬುದನ್ನು ನನ್ನ ಅತ್ತಿಗೆ ಹೇಳಿದಾಗ ಅವರು ಆತ್ಮ ಜೊತೆ ಮಾತಾಡ್ತಿದ್ರಂತ. ಆ ದಸ್ತೂರನವ್ರ ಅತ್ತಿಗೆ ನಾ 2 ಆತ್ಮ ಜೊತೆ ಮಾತಾಡ್ತಿದ್ದೀನಿ, ಅವ್ರು ನನ್ನ ಪೋಷಕರನ್ನ ಮೀಟ್ ಆಗಬೇಕು ಅನ್ನೋ ಮಾತು ಹೇಳ್ತಾರೆ. ಅದನ್ನು ಕೇಳಿದ ಅತ್ತಿಗೆ ವಿಸ್ಮಯಗೊಂಡು ಆಕೆ ಫೋನ್ ನಂಬರ್ ಅನ್ನು ಕೇಳಿ ಪಡೆದರಂತೆ. ಅವರಿಂದನೇ ಫೋನ್ ನಂಬರ್ ಪಡೆದರಂತೆ. ಮರುದಿನ ಆ ಮಹಿಳೆಯನ್ನು ಸಂಪರ್ಕಿಸಿದೆವು. ಆಕೆ ನಮ್ಮಿಬ್ಬರನ್ನು ಮನೆಗೆ ಕರೆದರು. ಇವರು ಅವ್ರ ಮನೆಗೆ ಹೋಗ್ತಾರೆ. ತಮ್ಮ ಅಗಲಿದ ಸೋದರನ ಆತ್ಮದೊಂದಿಗೆ ಶ್ರೀಮತಿ ಕಪಾಡಿಯ ಎಂಬುವರ ಮೂಲಕ, ಅವ್ರ ಅತ್ತಿಗೆ ಏನಿದ್ರಲ್ಲ ಅವರು ಕಪಾಡಿಯ, ಆತ್ಮಲೋಕದ ಚೇತನ ಆತ್ಮಗಳು ಮಾಧ್ಯಮವೆಂದು ಕರೆಯಲ್ಪಡುವ ಶ್ರೀಮತಿ ಕಪಾಡಿಯವರಂತ ವ್ಯಕ್ತಿಗಳ ಮುಖಾಂತರ ಭೂಮಿಯ ಮೇಲಿರುವವರೊಂದಿಗೆ ಮಾತನಾಡಿಸುತ್ತಾರೆ. ಅವರು ಕಪಾಡಿಯವರು ಆತ್ಮ ಜೊತೆ ಮಾತಾಡಿಸ್ತಾರೆ. ಸಂಪರ್ಕದಲ್ಲಿದ್ದಾಗ ಅಚಾನಕ 2 ಚಿಕ್ಕ ಹುಡುಗರು ಆತ್ಮ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ. ಇಬ್ರು ಸಂಪರ್ಕಕ್ಕೆ ಬರ್ತಾರೆ. ಆ ಹುಡುಗರು ಇತ್ತೀಚೆಗಷ್ಟೇ ಅಪಘಾತದಲ್ಲಿ ಮೃತಪಟ್ಟರಂತ ಗೊತ್ತಾಗುತ್ತೆ. ತಮ್ಮ ಪೋಷಕರು ಆ ಹುಡುಗರು ಹೇಳ್ತಾರೆ, ನಮ್ಮ ನಿರ್ಗಮನದ ನಂತರ ಬಹಳ ತಳವಳದಲ್ಲಿದ್ದಾರೆಂದು ಹೇಳುತ್ತಾ, ಹೇಗಾದರೂ ಮಾಡಿ ನಮ್ಮ ತಂದೆ ತಾಯಿಗೆ ನಾವಿಬ್ಬರು ಆತ್ಮಲೋಕದಲ್ಲಿ ಸಂತೋಷವಾಗಿದ್ದೀವಿ ಅಂತ ತಿಳಿಸ್ಬೇಕು ಅಂತ ಹೇಳ್ತಾರೆ. ಅಲ್ಲದೆ ಆತ್ಮಲೋಕದಿಂದಲೇ ಅವರಿಬ್ಬರನ್ನು ಸ್ಪಷ್ಟವಾಗಿ ನೋಡಬಲ್ಲವಾದ್ದರಿಂದ ನಮ್ಮ ತಂದೆ ತಾಯಿ ಯಾವುದಕ್ಕೂ ಚಿಂತಿಸಬಾರದಂತೆ ತಿಳಿಸಕ್ಕೆ ಹೇಳ್ತಾರೆ ಅವರು. ಅದು ಅವರು ಆವಾಗ ನೆಕ್ಸ್ಟ್ 22ನೇ ಮಾರ್ಚ್ ರಸ್ತೆಯಲ್ಲಿರುವ ಶ್ರೀಮತಿ ಕಪಾಡಿ ಅವ್ರ ಮನೆಗೆ ಸಮೂಹ ಗೋಷ್ಠಿ ಇರುತ್ತೆ. ಆಗ ಇವರಿಬ್ರು ಅಲ್ಲಿ ಹಾಜರಾಗ್ತಾರೆ. ಗಂಡ ಹೆಂಡತಿ ಭಾವನಗರಿಯವರು. ನಾವು ಮರಣಿಸಿದರ ಆತ್ಮಗಳೊಂದಿಗೆ ಸಂವಹನ ಮಾಡ್ತೀವಿ. ಸಾಧ್ಯವಿದ್ದುದು ಶ್ರೀಮತಿ ಕಪಾಡಿಯವರ ಮೂಲಕವೇ ಆಕೆ ನಡುವೆ ಕುಳಿತಿದ್ದಾರೆ. ಅಗಲಿದ ಆತ್ಮೀಯರ ಆತ್ಮದೊಂದಿಗೆ
ಸಂವಹನ ನಡೆಸಬೇಕೆಂಬ ಅಭಿಲಾಷೆ ಇರುವುದು ಆಕೆಯ ಸುತ್ತಲೂ ಎಲ್ಲರೂ ಕುಳಿತುಕೊಳ್ತಾರೆ. ಆಕೆ ಒಬ್ಬೊಬ್ಬರ ಬಳಿಯೇ ತಿರುಗುತ್ತಾ ಅವರ ಆತ್ಮೀಯರ ಸಂದೇಶವನ್ನು ತಿಳಿಸುತ್ತಾ ಹೋಗ್ತಾ ಇರ್ತಾರೆ. ಆಕೆ ನನ್ನ ಬಳಿ ಬಂದ ಕೂಡಲೇ ಹಲೋ ಮಮ್ಮಿ ಅಂತ ಶುರು ಮಾಡ್ತಾರೆ. ಫ್ಯಾಟ್ಸ್ ಎಂದಿದ್ದರು. ಮಮ್ಮಿ ಫ್ಯಾಟ್ಸು ಅಂತೇಳಿ ಅನ್ನೋದು ವಿಸ್ಮಿ ಯಾವಾಗ್ಲೂ ನನ್ನನ್ನ ಹಾಗೆ ಕರೀತಾ ಇದ್ದ. ಆ ಮಾತು ಅದೇ ನಾವು ಮಾತಾಡೋರು, ಆತ್ಮ ಜೊತೆ ಮಾತಾಡೋರು ಇವ್ರಿಗೆ ಆ ರೀತಿ ಅಂತಾರಂತ. ಅವಾಗ ಅವ್ರ ಅಮ್ಮನಿಗೆ ಈ ವರ್ಡನ್ನ ನಿಕ್ ನೇಮ್ ಅಂತ ಇರ್ತಾವ ನೋಡಿ. ಅವಾಗ ಅವನು ಹಲೋ ಮಮ್ಮಿ ಫ್ಯಾಟ್ಸು ಅಂತೇಳಿ ಅಂತಾನಂತ. ಅವ್ರಿಗೆ ಅಮ್ಮನಿಗೆ ಅರೆ ಇದು ನನ್ನ ಮಗನೇ ಅಂತಿದ್ನಲ್ಲ ನನ್ಗೆ. ಅಪರಿಚಿತ ಅಷ್ಟು ನಿಖರ ವಿವರಗಳು ತಿಳಿಯುವುದು ಸಾಧ್ಯವಿಲ್ಲದ್ರಿಂದ ನಮ್ಮಿಬ್ಬರಿಗೂ ಮಾತನಾಡುತ್ತಿರುವುದು ನಮ್ಮ ಮಕ್ಕಳೇ ಅನ್ನೋ ನಂಬಿಕೆ ಬಂದ್ಬಿಡ್ತೈತೆ. ಹಿಂದೆ ದೇವರ ಮೇಲಿನ ಭರವಸೆಯು ಹೊರಗೆ ಬರ್ತದೆ. ವಿಸ್ವಿ ಮತ್ತು ಋತು ತಮ್ಮೊಡನೆ ಏಕಾಂತದಲ್ಲಿ ಮಾತಾಡ್ತಾರೆ. ಆಮೇಲೆ ಏಕಾಂತದಲ್ಲಿ ಮಾತನಾಡಲು ಬಯಸುತ್ತಿದ್ದೀವಿ ಅಂತ ಹೇಳಿ ಶ್ರೀಮತಿ ಕಪಾಡಿಯವರು ಇವರಿಗೆ ತಿಳಿಸ್ತಾರೆ. ಮತ್ತೊಮ್ಮೆ ಅನುಭವಸ್ಥ ಮಾಧ್ಯಮವಾದ ಶ್ರೀಮತಿ ರಿಷಿ ಎಂಬ ಮಹಿಳೆಯನ್ನು ಕಾಣಲು ಕೇಳಿದರು. ಕೆಲವೇ ದಿನಗಳಲ್ಲಿ ಶ್ರೀಮತಿ ರಿಷಿಯ ಮಧ್ಯಸ್ಥಿಕೆಯಲ್ಲಿ ಮಕ್ಕಳೊಂದಿಗೆ ಮಾತನಾಡಿದರು. ಅಪ್ಪ ಅಮ್ಮ, ನಾವು ನಿಮ್ಮ ಮಕ್ಕಳು ವಿಸ್ವಿ ಮತ್ತು ಋತು. ನಿಜ, ನಾವಿಬ್ರು ಈಗಿಲ್ಲ. ಸತ್ತ ಕೆಲವೇ ಕ್ಷಣಗಳಲ್ಲಿ ನಾವು ಆತ್ಮಲೋಕವನ್ನ ಪ್ರವೇಶಿಸಿದೆವು. ಭಗವಂತನ ಇಚ್ಛೆಯಂತೆ ಎಲ್ಲವೂ ನಡೆಯುವುದು. ಯಾರಿಗೆ ಯಾವುದು ಒಳ್ಳೆಯದೆಂದು ಅವನಿಗೆ ಚೆನ್ನಾಗಿ ಗೊತ್ತು. ನೀವು ವ್ರತ ಚಿಂತಿಸಬೇಡಿ. ನೀವಿಬ್ಬರೂ ನಿಮ್ಮ ಕಣ್ಮುಂದೆ ನಾವಿಲ್ಲವೆಂದು ಪ್ರತಿಕ್ಷಣವು ನರಳದಿರಿ. ದಯಮಾಡಿ ದುಃಖಿಸಬೇಡಿ. ನಾವು ನಿಜಕ್ಕೂ ಈ ಲೋಕದಲ್ಲಿ ತುಂಬಾ ಸಂತೋಷವಾಗಿದ್ದೇವೆ. ನಿಮಗೆ ಗೊತ್ತೇನೆ ನಾವು ಎಷ್ಟೊಂದು ಸಂತೋಷವಾಗಿದ್ದೇವೆ ಅಂತ ಹೇಳ್ತಾರೆ. ನಿಮ್ಮನ್ನು ಇಲ್ಲಿಂದಲೇ ನಾವು ಸದಾ ನೋಡಬಹುದು. ಆದರೆ ನಿಮ್ಮೊಂದಿಗೆ ನೇರವಾಗಿ ಮಾತುಕತೆ ಆಡಲು ಸಾಧ್ಯವಾಗಬೇಕೆಂದರೆ ಮಾತ್ರ ನೀವು ಶಾಂತವಾಗಿರಬೇಕು, ಸಂತೋಷದಿಂದಿದ್ದು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲೇಬೇಕು. ಆಗಷ್ಟೇ ನಾವು ನಿಮ್ಮ ಜೊತೆ ನೇರವಾಗಿ ಸಂಪರ್ಕವನ್ನು ಪಡೆಯಬಹುದು. ಇಷ್ಟು ಹೇಳಿದ ನಂತರ ನನಗೆ ಅಮ್ಮ, ನಿನ್ನ ಆಧ್ಯಾತ್ಮಿಕ ಗುರಿಯೊಂದಿದೆ, ನಿಂದೊಂದು ಆಧ್ಯಾತ್ಮಿಕ ಗುರಿ ಇದೆ. ಅದನ್ನು ಪೂರೈಸಲು ನೀನು ಭೂಮಿಯ ಮೇಲೆ ಇರಲೇಬೇಕು. ನೀನು ಜಗತ್ತಿಗೆ ಆಧ್ಯಾತ್ಮಿಕ ಜಾಗೃತಿಯನ್ನು ಹರಡಬೇಕು. ಈ ಮೂಲಕ ಮನುಕುಲಕ್ಕೆ ಒಳಿತನ್ನು ಮಾಡಬೇಕು ಎಂದು ಸ್ಪಷ್ಟವಾಗಿ ತಿಳಿಸ್ತಾರೆ ಇಬ್ರು ಮಕ್ಕಳಮ್ಮಂಗೆ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ತಮ್ಮ ಮಕ್ಕಳ ಸಹಾಯದಿಂದ ಸಂಪೂರ್ಣ ಏಕಾಗ್ರತೆಯನ್ನು ಸಾಧಿಸುವ ಮೂಲಕ ಬಲು ಬೇಗನೆ ನನಗೆ ಯಾವುದೇ ಆಲೋಚನೆ ಇಲ್ಲದ ವಿಶ್ರಾಂತಿ ಸ್ಥಿತಿಯನ್ನು ತಲುಪಲು ಸಾಧ್ಯವಿದೆ. ಈಗ ನೇರವಾಗಿ ಅವ್ರು ಸಂಪರ್ಕ ಮಾಡ್ಬೇಕಲ್ಲ, ಅದಕ್ಕೆ ಅವರು ತಮ್ಮ ಮನಸ್ಸನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಶಾಂತಿ ಮಾಡ್ಕೊಳ್ಳೋಕ್ಕೆ ಧ್ಯಾನ ಎಲ್ಲ ಮಾಡಿ, ಇದರ ನಂತರ ಸ್ವಯಂ ಚಾಲಿತ ಬರವಣೆ ಕೂಡ ಅವರು ಆಟೋ ರೈಟಿಂಗ್ ಅನ್ನ ಸಿದ್ಧಿಸ್ಕೊಂಡ್ರು. ಪುಸ್ತಕದ ಮೇಲೆ ಲೇಖನಿಯನ್ನು ಲಘುವಾಗಿ ಹಿಡಿದು ಏಕಾಗ್ರತೆಯಿಂದ ಗಮನವನ್ನು ಕೇಂದ್ರೀಕರಿಸಿದ ನಂತರ ಮಕ್ಕಳ ಆತ್ಮಗಳು ಈ ಲೇಖನಿಯನ್ನು ಮುಂದೆ ಸರಿಸುತ್ತಾ ಈ ಮೂಲಕ ಹಾಳೆಯ ಮೇಲೆ ಬರಹಗಳನ್ನು ರೂಪಿಸುತ್ತಿದ್ದವು. ಮೊದಲಿಗೆ ಗೀರುಗಳಂತೆ ಲೈನ್ ಕೆರೆ ಎಳಿತಾ ಇದ್ರಂತ. ಆ ಥರ ಅಭ್ಯಾಸ ನಂತರ ಪದಗಳನ್ನು ಗುರುತಿಸುವಷ್ಟು ಸ್ಪಷ್ಟವಾಗಿ ಅವರು ಆಟೋ ರೈಟಿಂಗ್ ಅನ್ನ ಮಾಡಕ್ ಶುರು ಮಾಡ್ತಾರೆ. ಆತ್ಮಗಳು ನಮ್ಮನ್ನು ಗಮನಿಸುತ್ತವೆ ಹಾಗೂ ನಮ್ಮನ್ನು ರಕ್ಷಿಸುತ್ತವೆ ಎಂಬ ಭಾವನೆ ಇಬ್ಬರಲ್ಲೂ ಕೊಟ್ಟದ್ದು ಅನಿರೀಕ್ಷಿತವಾಗಿ. ಕೌಟುಂಬಿಕ ಸಮಸ್ಯೆಯೊಂದು ಉದ್ಭವಿಸಿದಾಗ ಸಮಸ್ಯೆಯೊಂದರಿಂದ ಪಾರಾಗಲು ನಾವು ಕೋರ್ಟಿನಲ್ಲಿ ದಾವೆ ಹೂಡಬೇಕಿತ್ತು. ಕೆಲವು ವಕೀಲರು ಈ ಪ್ರಕರಣವನ್ನು ಕೈಬಿಡಿ ಎಂಬ ಸಲಹೆ ನೀಡಿದರು. ಕೆಲವೊಬ್ರು ನಮ್ಗೆ ಬೇಡ ಅಂತಾರೆ, ಇದನ್ನ ಮಾಡಬಾರ್ದು ನೀವು ಹಂಗಂತ ಅವ್ರಿಗೆ ಹೇಳ್ತಾರೆ, ವಕೀಲರು ಕೂಡ ಹೇಳ್ತಾರೆ. ಆದ್ರೆ ನಮ್ಮ ಮಕ್ಕಳು ಟೆಲಿಪತಿ ಮೂಲಕ ಈ ಕೇಸನ್ನು ಮುಂದುವರಿಸಿ ಎಂದಿದ್ದರು. ಮಕ್ಕಳೇ ಹೇಳ್ತಾರೆ, ಇಲ್ಲ ನೀವು ಮುಂದುವರಿಸಿ, ಯಾರ ಮಾತು ಕೇಳಬೇಡಿ ಅಂತ ಹೇಳ್ತಾರೆ. ಮಕ್ಕಳ ಮಾತಿನ ಮೇಲೆ ನಂಬಿಕೆ ಇಟ್ಟು ದಾವೆಯನ್ನು ಹಿಂಪಡೆಯಲಿಲ್ಲ. ಅಚ್ಚರಿ ಎಂಬಂತೆ ಕೇಸನ್ನು ಗೆಲ್ಲುವ ಯಾವ ಸಾಧ್ಯತೆ ಇಲ್ಲದಿದ್ದರೂ ನಾವು ಕೇಸ್ ಗೆದ್ವಿ. ಇದನ್ನ ಮಾಡ್ತಿದಾರೆ ಅನ್ನೋಕೆ ಕೇಸ್ ಆಗಿರುತ್ತವೆ. ಆಮೇಲೆ ಅವ್ರ ಮಕ್ಕಳ ಸಹಾಯದಿಂದ ಅವರು ಕೇಸನ್ನ ಗೆಲ್ತಾರೆ. ಮತ್ತಷ್ಟು ಸಮಯ ಕಳೀತು. ಹೀಗೇನೆ ಮತ್ತೊಂದು ದಿನ ಮಕ್ಕಳಿಬ್ಬರು ಸ್ವಯಂ ಚಾಲಿತ ಬರವಣೆ ಮೂಲಕ ಹಾಗೂ
ಟೆಲಿಪತಿಯ ಸಂವಹನ ಮೂಲಕ ಆತ್ಮಲೋಕದ ನಿಯಮಗಳನ್ನು ಒಳಗೊಂಡ ಪುಸ್ತಕವನ್ನು ನಮ್ಮಿಂದ ಬರೆಯಲು ನಿರ್ಧರಿಸಿದರು. ಅವ್ರ ಬುಕ್ಕ ಬರೆಯಕ್ಕೆ ಹೇಳಿದರು. ಆಮೇಲೆ ಇದಕ್ಕಾಗಿ ಆತ್ಮಲೋಕದ ಉನ್ನತ ಆತ್ಮಗಳಿಂದ ಅನುಮತಿಯನ್ನು ಪಡೆದಿದ್ದೇವೆಂದು ಕೂಡ ಅವರು ಇವರಿಗೆ ತಿಳಿಸ್ತಾರೆ. ಅಲ್ಲಿರೋ ಆತ್ಮಗಳಿಂದ ಭೂಮಿಯ ಮೇಲಿನ ಎಲ್ಲರಿಗೂ ಭಗವಂತನ ನಿಯಮಗಳು ತಿಳಿಯಲೇಬೇಕು. ಇದರಿಂದ ಅವರ ಬದುಕು ಮತ್ತಷ್ಟು ಸುಧಾರಿಸಿಕೊಳ್ಳುತ್ತೆ. ಅಲ್ಲದೆ ಅವರ ಆಧ್ಯಾತ್ಮಿಕ ಜೀವನದ ಪ್ರಗತಿಯು ಅರಿವಿನಿಂದ ನಡೆಯಲು ಸಾಧ್ಯವಾಗುತ್ತೆ ಅಂತ ಅವ್ರ ಮಕ್ಕಳು ಹೇಳಿ ಈ ಪುಸ್ತಕನ ನೀವು ಬರಿಬೇಕು ಅಂತ ಅವರಿಗೆ ಹೇಳ್ಕೊಡ್ತಾರೆ, ಅವ್ರಿಗೆ ಒಪ್ಪಿಸ್ತಾರೆ. ಸತ್ಯ ಎಲ್ಲರಿಗೂ ತಿಳಿಲಿ ಎಂಬ ಒಂದು ಬಯಕೆಯಿಂದ ಅವರಿಬ್ಬರು ತಾವು ಕೈಗೊಂಡ ಕಾರ್ಯದ ಬಗ್ಗೆ ಸ್ಪಷ್ಟತೆ ಇತ್ತು. ಅಲ್ಲದೆ ಅವರ ಬೋಧನೆಗಳು ಹಾಗೂ ನಂಬಿಕೆಗಳನ್ನು ಯಾರ ಮೇಲೂ ಬಲವಂತವಾಗಿ ಹೇರುವುದಿಲ್ಲವೆಂದು ಅವರು ಹೇಳಿದರು. ನಾವು ಯಾವುದೇ ಮಾತನ್ನ ಫೋರ್ಸ್ ಮಾಡಲ್ಲ ಅಂತ. ತಮ್ಮ ಮಕ್ಕಳೊಂದಿಗೆ ನಾವು ಸಂವಹನ ನಡೆಸುತ್ತೇವೆ ಎಂದು ಕೇಳಿದ ಬಹಳಷ್ಟು ಸ್ನೇಹಿತರು, ಅಪರಿಚಿತರು ನಮ್ಮ ಮನೆಗೆ ನಮ್ಮನ್ನು ಕಾಣಲು ಬರುತ್ತಿದ್ದರು. ನಿಸ್ವಾರ್ಥ ಸೇವೆಯಿಂದ ಇತರರ ನೋವನ್ನು ಕಡಿಮೆ ಮಾಡುವುದರ ಮೂಲಕ ನಮ್ಮದೇ ನೋವು ಗಣನೀಯವಾಗಿ ಕಡಿಮೆಯಾಗುತ್ತಿರುವುದು ನಮ್ಮ ಅರಿವಿಗೆ ಬರ್ತಾ ಹೋಯಿತು. ಶ್ರೀಮತಿ ಖುರ್ಷೀದ್ ಭಾವನಗರಿ ಹಾಗೂ ಶ್ರೀ ರೂಮಿ ಭಾವನಗರಿಯವರು ತಮ್ಮ ಮಕ್ಕಳ ಮರಣಾನಂತರ ತಮ್ಮನ್ನು ತಾವು ಸಂತೈಸಿಕೊಳ್ಳುತ್ತಾ ಯುವಕರಲ್ಲದೆ ಹಿರಿಯರಿಗೂ ಮಾರ್ಗದರ್ಶನವನ್ನು ಮಾಡುತ್ತಾ ತಮಗೆ ತಿಳಿದ ಸಮಾಧಾನವನ್ನು ಹೇಳುತ್ತಾ ತಮ್ಮದೇ ಬದುಕಿನ ದುರಂತಗಳನ್ನು ಇದೇ ತೆರನಾಗಿ ಮರ್ಮಾಘಾತವಾದ ಅನುಭವವೇ ವಿವರಿಸುತ್ತಾ ಮುಂದಿಟ್ಟ ಅವರ ದುಃಖವನ್ನು ಕಡಿಮೆ ಮಾಡುವ ಮಹತ್ ಕಾರ್ಯವನ್ನು ಮಾಡುತ್ತಿದ್ದರು. ದುಶ್ಚಟಗಳಿಗೆ ದಾಸರಾದವರು, ದೈಹಿಕ ಕಿರುಕುಳಕ್ಕೆ ಒಳಗಾದವರು, ಹೀಗೆ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ನೀಡುತ್ತಾ ಜೊತೆಗೆ ಆಧ್ಯಾತ್ಮಿಕ ಧ್ಯಾನದ ಪ್ರಾಮಾಣಿಕ ಅನ್ವೇಷಕರನ್ನು ತಮ್ಮ ಅರಿವಿನಿಂದ ಮತ್ತಷ್ಟು ಉನ್ನತ ಮೆಟ್ಟಿಲಕ್ಕೇರಲು ಸಹಾಯ ಮಾಡ್ತಾ ಅವರ ಸಂಪರ್ಕಕ್ಕೆ ಬಂದವರಿಗೆಲ್ಲರಿಗೆ ಆಧ್ಯಾತ್ಮದೊಂದಿಗೆ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರಿಂದ ಅಂತ ಅನೇಕ ಪ್ರಶ್ನೆಗಳನ್ನು ಈ ಪುಸ್ತಕದಲ್ಲಿ 2ನೇ ಭಾಗದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ಅಲ್ಲದೆ ಆತ್ಮಲೋಕದಲ್ಲಿ ಯಾವುದೇ ಧರ್ಮವಿಲ್ಲದ ಕಾರಣ ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈ ಪುಸ್ತಕದಿಂದ ಹೊರಡಿಸಲಾಗಿದೆ. ಯಾವುದೇ ರೀತಿಯಾದ ಆ ರೀತಿ ಪ್ರಶ್ನೋತ್ತರಗಳು ಇಲ್ಲ ಧರ್ಮಕ್ಕೆ ಸಂಬಂಧಪಟ್ಟದ್ದು. ರೂಮಿ ಹಾಗೂ ಖುರ್ಷೀದ್ ಭಾವನಗರಿ ಕ್ರಮವಾಗಿ 1996ರಲ್ಲಿ ಅವರು ರೂಮಿಯವರು ಹೋಗ್ತಾರೆ. 2007ರಲ್ಲಿ ಇವರು ಖುರ್ಷೀದ್ ಭಾವನಗರಿ ಅವರು ನಿಧನರಾಗ್ತಾರೆ ಅಂತ ಇದರಲ್ಲಿ ಅವರ ಬಗ್ಗೆ ಹೇಳಿ ಆತ್ಮಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಅವರು ತಮ್ಮ ಇದನ್ನ ಬುಕ್ ಬರೆಯೋದನ್ನ ಶುರು ಮಾಡಿದ್ದಾರೆ. ಖುರ್ಷೀದ್ ಭಾವನಗರಿ ದಂಪತಿಗಳು ಪ್ರತಿನಿತ್ಯ ಮುಂಜಾನೆಯಿಂದ ಮುಸ್ಸಂಜೆ ನಡೆಯುವ ಕನಿಷ್ಠ 2 ಬಾರಿ ಯಾವುದೇ ವೇಳಾಪಟ್ಟಿ ಅಥವಾ ಸ್ಥಿರ ಕಾರ್ಯಸೂಚನೆಗಳಿಲ್ಲದೆ ವಿಸ್ಮಿಯೊಂದಿಗೆ ಸಂವಹನ ವಿಸ್ಮಿ ಜೊತೆ ಜಾಸ್ತಿ ಮಾತಾಡ್ತಾ ಇದ್ರಂತ. ಸ್ಥಿರ ಕಾರ್ಯಸೂಚಿಗಳಿಲ್ಲದೆ ಸಂವಹನ ನಡೆಸ್ತಾ ಇದ್ರು. ಕೆಲವೊಮ್ಮೆ 3-4 ಬಾರಿ ಆದರೂ ಅವರು ಮಾತುಕತೆನ ಅವ್ರ ಜೊತೆ ಮಾಡ್ತಾ ಇದ್ರು. ಇವರ ಮಾತೃಭಾಷೆ ಗುಜರಾತಿ ಆಗಿರುವುದರಿಂದ ಇವರು ಹೆಚ್ಚಾಗಿ ಸಂದೇಶಗಳನ್ನು ಸ್ವೀಕರಿಸುತ್ತಿದ್ದುದು ಇಂಗ್ಲಿಷ್ನಲ್ಲಿ. ಆಮೇಲೆ ಇದನ್ನ ಅವರು ಎಲ್ಲ ಭಾಷೆಯಲ್ಲಿ ತಗೊಂಡ್ರು. ಅವ್ರ ಮಕ್ಕಳ ಭಾವನ ಚಿತ್ರ ಇದು ಅವರು 2 ಮಕ್ಕಳ ಮುಖ ತೋರಿಸಿದ್ದಾರೆ. ಆಮೇಲೆ ಕೆಲವೊಂದು ಪಿಕ್ಚರು ತೋರಿಸ್ತಾ ಹೋಗ್ತೀನಿ. ಆಮೇಲೆ ಲಾಸ್ಟ್ ಮಧ್ಯೆ ಇದು ಅವ್ರ ಆಕ್ಸಿಡೆಂಟ್ ಆಗಿದ್ದು 80ರಲ್ಲಿ, ಅವ್ರು ಹುಟ್ಟಿದ್ದು 50ರಲ್ಲಿ. ಈಗ ನಾವು 1ನೇ ಭಾಗ ಆದ ಖುರ್ಷೀದ್ ಭಾವನಗರಿಯವರು ಮಕ್ಕಳ ಜೊತೆ ಆತ್ಮ ಜೊತೆ ಮಾತಾಡ್ತಾ ಆ ಒಂದು ಸಂವಹನೆಯನ್ನು ಈ ಬುಕ್ಕಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಮೊದಲನೇ ಅವ್ರ ಸಂವಹನೆ ಶುರುವಾಗಿದ್ದು 14/4/1981. ಜಗಜ್ಜನನಿಯದ ನಿಯಮಗಳು. ಅದರಲ್ಲಿ ಪ್ರೀತಿಯ ಅಪ್ಪ ಅಮ್ಮ, ನಾವು, ವಿಶ್ಮಿ ಮತ್ತು ರತು ಕಣ್ಣಿಗೆ ಕಾಣುವ ಭೌತಿಕ ಜಗತ್ತಿಗಿಂತ ಬೇರೆಯದೇ ಆಗಿರುವ ಆತ್ಮಲೋಕದಲ್ಲಿ ನಾವಿದ್ದೇವೆ. ಅಲ್ಲಿಂದಲೇ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇವೆ. ಭಗವಂತ ಸರ್ವಶಕ್ತ ಅಂತ ಹೇಳಿ ಸೂತ್. ಆದರೆ ನಿಮ್ಮ ಜಗತ್ತಿನಲ್ಲಿ ಅಂದ್ರೆ ಭೂಮಿಯಲ್ಲಿ ಹಲವರು
ಭಗವಂತನ ನಿಯಮಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಸರಿ ತಪ್ಪುಗಳ ತಿಳುವಳಿಕೆಯ ಕೊರತೆಯಿಂದಾಗಿ ಅವನ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಅಮ್ಮ, ನಿಮ್ಮ ಮೂಲಕ ಭೂಮಿಯ ಮೇಲಿನ ಜನರಿಗೆ ಜೀವ ಜಗತ್ತಿನ ಪೂರಣವನ್ನು ಆತ್ಮದ ಲೋಕದಲ್ಲಿನ ಅಂದ್ರೆ ದ ಸ್ಪಿರಿಟ್ ವರ್ಲ್ಡ್ ಲೋಕದಲ್ಲಿನ ಕೌತುಕದ ರಹಸ್ಯವನ್ನು ತಿಳಿಸಬೇಕೆನ್ನುವ ನಮ್ಮಿಬ್ಬರ ಇಚ್ಛೆ. ತತ್ವಜ್ಞಾನಿಗಳು, ಧರ್ಮಗುರುಗಳು ದೇವರ ಕುರಿತು ಹೇಳುವುದೆಲ್ಲವೂ ಪೂರ್ಣ ಸತ್ಯವಲ್ಲ. ಅವರಿಗೆ ಎಲ್ಲವೂ ತಿಳಿದಿಲ್ಲ. ಭೌತಿಕ ಪ್ರಪಂಚವನ್ನು ತೊರೆದು ಆತ್ಮಲೋಕಕ್ಕೆ ಹೋದಾಗ ಮಾತ್ರ ಇಂದ್ರಿಯಗಳಿಗೆ ಹೊರತಾದದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇದು ಸತ್ಯ, ಇದನ್ನು ನಂಬಿ ಅಂತ ಹೇಳ್ತಾರೆ. ಒಂದಷ್ಟು ಪುಟಗಳು ಸವಿಸ್ತಾರವಾಗಿ ವಿವರಿಸಿದ ಅಧ್ಯಾಯಗಳು ಅಥವಾ ಅರಿವನ್ನು ವಿಸ್ತರಿಸುವ ಬ್ರಹ್ಮ ಗ್ರಂಥಗಳು ಜಗನ್ನಿಯಾಮಕ ನಿಯಮಗಳನ್ನು, ಸರಿ ತಪ್ಪುಗಳನ್ನು, ನ್ಯಾಯಾನ್ಯಾಯಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಸುವುದಿಲ್ಲ. ಭಗವಂತನು ನಿಜಕ್ಕೂ ನಮ್ಮಿಂದೇನು ಬಯಸುತ್ತಾನೆಂಬುದನ್ನು ತಿಳಿಯಲು ಅನೇಕ ಜನ್ಮಗಳೇ ಬೇಕು. ಭೂಮಿ ಎಂಬ ಜೀವ ಜಗತ್ತಿನಲ್ಲಿ ವಾಸಿಸುವ ಎಲ್ಲರಿಗೂ ಭಗವಂತನ ನಿಯಮಗಳನ್ನು ತಿಳಿಸಬೇಕೆನ್ನುವ ಪ್ರಯತ್ನ ಇದು ನೆನ್ನೆಯದ್ದಲ್ಲ. ಅನಾದಿ ಕಾಲದಿಂದಲೂ ಈ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಆತ್ಮಲೋಕದ ಇಂದ್ರಿಯಗಳಿಗೆ ಗೋಚರವಾದ ನಾವು ನಿಮಗರಿವನ್ನು ವಿವರಿಸಲು ವ್ಯರ್ಥ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇವೆ. ಹಾಗೆಂದು ಹತಾಶರಾಗಿಲ್ಲ. ಈಗಲೂ ನಿಮ್ಮ ಮೂಲಕ ಅಂದ್ರೆ ಅವ್ರ ತಂದೆ ತಾಯಿ ಮೂಲಕ ಮಾಡಲಿಚ್ಛಿಸುತ್ತಿರುವುದು ಇದನ್ನೇ. ಭೂಮಿಯ ಮೇಲಿನ ಜನರಿಗೆ ಸತ್ಯ ತಿಳಿಯಬೇಕು, ಸರ್ವಾಂತರ್ಯಾಮಿ ನಿಯಮಗಳನ್ನು ತಿಳಿಸಬೇಕು. ಈ ಮೂಲಕ ನಿಮ್ಮಲ್ಲಿ ಮನೆ ಮಾಡಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸರಿ ದಾರಿಯಲ್ಲಿ ನಡೆಯುವಂತೆ ಪ್ರೇರಿಸಬೇಕೆಂಬುದೇ ನಮ್ಮ ಉದ್ದೇಶ. ಹಿರಿಯರು ಹೇಳಿದ್ದನ್ನು, ಪೂರ್ವಜರು ನಡೆಸಿಕೊಂಡು ಬಂದಿದ್ದನ್ನು ಮಿಥ ಎಂದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತೀರಿ. ಧರ್ಮ ಮಾರ್ಗದಲ್ಲಿದ್ದು ನಿಮಗೆ ಸೋಲಾದಾಗ, ನೋವಾದಾಗ, ಅಪಘಾತವಾದಾಗ, ಅನ್ಯಾಯವಾದಾಗ ಭಗವಂತನ ಮೇಲಿನ ನಿಮ್ಮ ನಂಬಿಕೆಯನ್ನು ಸಡಿಲಿಪಡಿಸ್ಕೊಂತೀರಿ, ಕಳ್ಕೊಂಡ್ಬಿಡ್ತೀರಿ. ವಿಧಿಯನ್ನು ದೂಷಿಸುತ್ತಾ ದೇವರನ್ನು ನಂಬದ ಸ್ಥಿತಿಗೆ ತಲುಪಿಡ್ತೀರಿ. ಆತ್ಮವು ಒಂದೊಂದೇ ಸ್ತರದಲ್ಲಿ ಮೇಲಿರುತ್ತಾ ಕಡೆಗೆ ಶುದ್ಧವಾದ ಹಾದಿಯಲ್ಲಿ ದುಷ್ಟ ಮತ್ತು ಕೆಟ್ಟ ಆತ್ಮಗಳ ಪ್ರಭಾವದಿಂದ ಒಳ್ಳೆಯ ಆತ್ಮಗಳು ಬಳಲುವುದು ಸಹಜವೇ. ಜಗತ್ತಿನಲ್ಲಿ ಮೇಲುಗೈ ಆಗಿರುವ ಸದಾಚಾರವಲ್ಲ, ಅನಾಚಾರ, ದುರಾಚಾರಗಳು. ಹಾಗೆಂದು ಇಂದಿನ ಪರಿಣಾಮಗಳನ್ನು ಮಾತ್ರ ನೋಡಿ ಭಗವಂತನನ್ನೇ ನಂಬದ ಸ್ಥಿತಿಗೆ ಬಂದು ಬಿಡುವುದು ಸರಿಯಲ್ಲ. ಹಾಗಾಗಬಾರದೆಂದೇ ನಿಮ್ಮ ಮೂಲಕ ಆತ್ಮಲೋಕದ ನಿಯಮಗಳನ್ನು ಮನುಕುಲಕ್ಕೆ ಪರಿಚಯಿಸುತ್ತಿದ್ದೇವೆ. ನಾವು ಹೇಳಬೇಕಿರುವ ಎಲ್ಲವನ್ನು ಹೇಳಿದ ನಂತರ ಬಹುಶಃ ನಿಮ್ಮೆಲ್ಲ ಸಂದೇಹಗಳಿಗೂ ಸಮಾಧಾನ ಸಿಗಬಹುದು ಎಂದು ಭಾವಿಸುತ್ತೇವೆ. ಇಂದ್ರಿಯ ಪ್ರಧಾನವಾಗಿರುವ ಭೂಮಿಯ ಮೇಲಿನ ನಿಮ್ಮ ಜೀವನಕ್ಕೆ ನಮ್ಮ ಅರಿವು, ಅನುಭವಗಳು ಸಹಕಾರಿಯಾದರೆ ಅದಕ್ಕಿಂತ ಬೇರೇನೂ ಬೇಕು. ನಿಮ್ಮೆಲ್ಲರನ್ನು ನಾವು ಪ್ರೀತಿಸುತ್ತೇವೆ. ನಮ್ಮ ಸಂದೇಶವನ್ನು ಒಪ್ಪಿಸಿಕೊಳ್ಳಿ ಅಂತ ಹೇಳಿ 2ನೇ ದಿನ ಅಂದ್ರೆ 15/4/1981 ದಿನದ ಪ್ರಕರಣನ ಇಲ್ಲಿ ಹೇಳ್ತಾರೆ. ಸ್ವಯಂ ವಿಶ್ಲೇಷಣೆಯ ಮೂಲಕ ಸುಧಾರಣೆ. ಯಾಕದು ಪಾಯಿಂಟ್ ವರ್ಡ್ ಟು ವರ್ಡ್ ಓದ್ಬೇಕಂದ್ರೆ ಅದು ಅವರು ಮಾತುಕತೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ನಾ ಹೇಳಿದ್ರೆ ಮತ್ತೆ ಅಲ್ಲಿ ಮಿಸ್ ಆಗತ್ತೆ. ಸರಿ, ನಾವು ಈ ಓದನಂತೂ ಒಂದು ಬಿಡದಂಗೆ ಹೇಳ್ತೀನಿ. ಆಮೇಲೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಅನ್ನ ನಾವು ಕ್ವಶನ್ ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ, ಜಾಸ್ತಿ ಬೇಡ. ಈಗ 2ನೇದು ನಮ್ಮ ಸುಧಾರಣೆ, ಸ್ವಯಂ ವಿಶ್ಲೇಷಣೆ ಮೂಲಕ ಸುಧಾರಣೆ ಅನ್ನೋದನ್ನ ಅವರು ಯಾವ ರೀತಿ ಬರ್ದಾರೆ ಅಂತ ನೋಡಿ ಆತ್ಮದಿಂದ ಇದನ್ನ ತಗೊಂಡು, ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡರಲ್ಲಿ ಯಾವುದನ್ನು ಆಗಲಿ ಆರಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೆಟ್ಟವನು ಅಥವಾ ಕೆಟ್ಟ ಆತ್ಮ ಬದಲಾಗಲು ಬಯಸಿದರೆ ಕರುಣಾಮಯಿಯಾದ ಭಗವಂತನು ನಿಜಕ್ಕೂ ಸಹಾಯ ಮಾಡುತ್ತಾನೆ.
ಬೇಕಿರುವುದಿಷ್ಟೇ, ತಪ್ಪೊಪ್ಪಿಕೊಳ್ಳುವ ಪ್ರಾಮಾಣಿಕತೆ ಹಾಗೂ ಬದಲಾಗಲೇಬೇಕೆಂಬ ತೀವ್ರವಾದ ತುಡಿತ. ಇವೆರಡೂ ಇದ್ದು ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥಿಸಿದರೆ ನಿಜಕ್ಕೂ ಆ ದಯಾಮಯ ಸಹಾಯ ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ತಪ್ಪೊಪ್ಪಿಕೊಂಡರೆ ಭಗವಂತ ನಿಮ್ಮನ್ನು ಖಂಡಿತ ಕ್ಷಮಿಸುತ್ತಾನೆ ಎಂದು ಭೂಮಿಯ ಮೇಲೆ ಆಗಾಗ ನೀವುಗಳು ಹೇಳುವುದನ್ನು ಕೇಳಿದ್ದೇವೆ. ಸತ್ಯವೇ, ಕೇಳಿದವಲ್ಲ, ಅದು ಸತ್ಯವೇ. ಆದರೆ ಮನುಷ್ಯನು ತಾನು ಮಾಡಿದ ಪಾಪ ಕಾರ್ಯಗಳನ್ನು ಧರ್ಮಗುರುವಿನ ಮುಂದೆ ಒಪ್ಪಿಕೊಳ್ಳುವುದಲ್ಲ, ಸ್ವಂತ ಅವನಿಗೆ ಮನವರಿಕೆಯಾಗಿ ತನ್ನ ತಪ್ಪನ್ನು ಆತ್ಮಸಾಕ್ಷಿಯಿಂದ ಒಪ್ಪಿಕೋಬೇಕು. ಓರ್ವ ಧರ್ಮಗುರುವು ಮನುಷ್ಯನ ಪಾಪಗಳನ್ನು ಕ್ಷಮಿಸಲು ಹೇಗೆ ಸಾಧ್ಯ? ಅವನು ನಮಗಿಂತಲೂ ಹೆಚ್ಚು ಪಾಪಿಯಾಗಿರಬಹುದು. ನಿಮ್ಮನ್ನು ಕ್ಷಮಿಸಲು ಅವನ್ಯಾರೂ ಅಲ್ಲ. ನಿಮ್ಮನ್ನು ಕ್ಷಮಿಸುವ ಅಧಿಕಾರ ಅವನಿಗಿಲ್ಲವೇ ಇಲ್ಲ. ಇದು ನಿಮಗೆ ನೆನಪಿರಲಿ. ಇದನ್ನ ನೀವು ಅರ್ಥ ಮಾಡ್ಕೊಂಡು ನಾವು ಗುರುವಿನ ಹತ್ರ ಹೇಳ್ತೀವಿ ಅಂತವಲ್ಲ, ಆ ಸಂವಾದ ಇದು. ಮತ್ತೊಮ್ಮೆ ಹೇಳುತ್ತೇವೆ ಕೇಳಿ. ಸಕಾರಾತ್ಮಕ ಮನಸ್ಸಿನಿಂದ ಬದಲಾವಣೆ ಬಯಸುವ ಯಾರೇ ಆಗಲಿ ನಿಮ್ಮ ಪಾಪಕೃತ್ಯಗಳನ್ನು ನಿಮ್ಮ ಆತ್ಮಸಾಕ್ಷಿಯಾಗಿ ಒಪ್ಪಿಕೊಳ್ಳಿ. ನೀವೆಸಗಿದ ಪಾಪ ಕಾರ್ಯಗಳ ಕುರಿತು ನಿಮಗೆ ಪಶ್ಚಾತ್ತಾಪವಿರಲಿ. ಇವುಗಳೊಂದಿಗೆ ಭಗವಂತನಿಗೆ ಸಂಪೂರ್ಣ ಶರಣಾದರಷ್ಟೇ ಅವನಿಂದ ಸಹಾಯ ಸಿಗಲು ಸಾಧ್ಯ. ಒಬ್ಬ ವ್ಯಕ್ತಿಯು ತಾನು ಬಹಳ ಒಳ್ಳೆಯವನೆಂದು ನಂಬಿಕೊಂಡಿರುತ್ತಾನೆ, ಆದರೆ ವಾಸ್ತವದಲ್ಲಿ ಹಾಗಿರುವುದಿಲ್ಲ. ಅಂಥವರಿಗೆ ಬದಲಾವಣೆಗೆಂಬ ತುಡಿತವೇ ಇರುವುದಿಲ್ಲ. ಅಂಥವರು ಏನು ಮಾಡಬೇಕು? ಈ ಪ್ರಶ್ನೆ ಸಹಜವೇ. ಅನೇಕರು ತಾವು ಮಾಡಿದ್ದೆಲ್ಲವನ್ನು ಭಗವಂತನೇ ಮಾಡಿಸುತ್ತಿದ್ದಾನೆಂದೋ ಅವನ ನಿಯಮಾನುಸಾರವೇ ನಾವು ನಡೆದುಕೊಳ್ಳುತ್ತಿದ್ದೇವೆಂದು ನಂಬಿಬಿಟ್ಟಿರುತ್ತಾರೆ. ಅಂಥವರಿಗೆ ತಮ್ಮಿಂದಾಗುವ ಪ್ರಮಾದಗಳ ಅರಿವೇ ಇರುವುದಿಲ್ಲ. ನಾನು ದೇವರನ್ನು ನಂಬುತ್ತೇನೆ, ಧಾರ್ಮಿಕ ಗ್ರಂಥವನ್ನು ಓದುತ್ತೇನೆ, ಪ್ರತಿದಿನವೂ ಪೂಜೆ ಅನುಷ್ಠಾನಗಳನ್ನು ನಿಯಮಿತವಾಗಿ ಮಂದಿರ, ಮಸ್ಜಿದ್, ಚರ್ಚ್ಗಳಲ್ಲಿ ಭೇಟಿ ನೀಡುತ್ತೇನೆ, ಮಾಡುತ್ತೇನೆ ನಿಯಮಿತ ಪೂಜೆ ಪುನಸ್ಕಾರ. ಕೈಲಾದಷ್ಟು ದಾನ ಮಾಡುತ್ತೇನೆ. ಬಡವರಿಗೆ, ನಿರ್ಗತಿಕರಿಗೂ ಆಹಾರ, ವಸ್ತ್ರ, ಉದ್ಯೋಗಗಳನ್ನು ನೀಡುತ್ತೇನೆ. ಇವೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡುತ್ತಿರುವ ನಾನು ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಭಾವಿಸುತ್ತಿರುತ್ತಾರೆ. ಇವರೆಲ್ಲ ಸ್ವರ್ಗದ ಬಾಗಿಲು ವಿಶಾಲವಾಗಿದೆ ಎಂದು ನಂಬಿರುವಂತಿದೆ. ನಿಜ ಹೇಳಬೇಕೆಂದರೆ ಇಂಥವರೆಂದಿಗೂ ಸ್ವರ್ಗದ ಆರಂಭಿಕ ಮೆಟ್ಟಿಲನ್ನು ತಲುಪಲಾರರು. ಅಚ್ಚರಿಯಾಯಿತೆ? ನಾವು ಸತ್ಯವನ್ನೇ ಹೇಳುತ್ತಿದ್ದೇವೆ. ನಿಮಗಿದನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗಬಹುದು. ನಮಗೆ ಗೊತ್ತು. ಧರ್ಮನಿಷ್ಠರೆಂದು ಸಾಬೀತುಪಡಿಸಲೆಂದೋ ಅಥವಾ ಸ್ವರ್ಗದ ಮೇಲಿನ ಆಸೆಗಾಗಿಯೋ ಮಾಡುವ ಯಾವ ಆಚರಣೆಗಳು ಫಲವನ್ನು ತಂದುಕೊಡುವುದಿಲ್ಲ. ನಾವು ಅಲ್ಲೇ ಹೋಗ್ತೀವಿ ಅಂತ ಮಾಡಿದ್ದು ಆಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸಾಬೀತುಪಡಿಸಲೆಂದು ಅಥವಾ ಸ್ವರ್ಗದ ಮೇಲಿನ ಆಸೆಗಾಗಿಯೋ ಮಾಡಿರುವ ಯಾವ ಆಚರಣೆಗಳು ಫಲವನ್ನು ತಂದು ಕೊಡುವುದಿಲ್ಲ. ಯಾವುದೇ ಆಸೆ ಇಡದೆ ಮಾಡ್ಕೋಬೇಕಂತ. ಬಾಹ್ಯ ಆಚರಣೆಗಳಿಂದ ಜಗತ್ತನ್ನು ಮರುಳು ಮಾಡಬಹುದಷ್ಟೇ, ಭಗವಂತನನ್ನು ಮರಳು ಮಾಡಕ ಆಗಲ್ಲ. ನಿಜಕ್ಕೂ ಓರ್ವ ದೈವ ಭಕ್ತನಿಗೆ ಪ್ರತಿಫಲದ ಅಪೇಕ್ಷೆಯಾಗಲಿ ಸ್ವರ್ಗದ ಲಾಂಛೆಯಾಗಲಿ ಇರುವುದಿಲ್ಲ. ಹಾಗಿರುವವನಿಗೆ ತನ್ನನ್ನು ದೈವ ಭಕ್ತನೆಂದು ಕರೆದುಕೊಳ್ಳುವ ಹಕ್ಕೂ ಇಲ್ಲ. ಮೇಲಾಗಿ ಭಗವಂತನನ್ನು ಮೋಸಗೊಳಿಸುವವನು ದೈವ ಭಕ್ತನೂ ಅಲ್ಲ. ಸಂಪತ್ತು, ಸಂತೋಷ ಮತ್ತು ಮನಸ್ಸಿನ ಯಶಸ್ಸಿನ ಅಪೇಕ್ಷೆಗಾಗಿ ಮಂದಿರ, ಮಸ್ಜಿದ್, ಚರ್ಚ್ಗಳಿಗೆ ಹೋಗುವವರು ಸ್ವಾರ್ಥಕ್ಕಲ್ಲದೆ ಪರಮಾರ್ಥಕ್ಕೆ ಅವನ ಮುಂದೆ ನಿಲ್ಲುವುದಿಲ್ಲ. ಸ್ವಹಿತಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸುವವರನ್ನು ಭಗವಂತನನ್ನು ಪ್ರಾರ್ಥಿಸಿದನೆಂಬ ಏಕೈಕ ಕಾರಣವು ಸ್ವರ್ಗಕ್ಕೆ ಕೊಂಡೊಯ್ಯಬಹುದೇ? ಕ್ವಶನ್ ಮಾಡ್ತಾರೆ ಇಲ್ಲಿ. ಸಾಧ್ಯವೇ ಇಲ್ಲ. ಇನ್ನು ದಾನದ ವಿಷಯ. ದಾನ ಮಾಡುವುದರ ಹಿಂದೆ ನಿಮಗಿರುವ ಉದ್ದೇಶವನ್ನೇ ಕೇಳಿಕೊಳ್ಳಿ. ನಿಷ್ಪ್ರಯೋಜಕರಾಗಿ ದಾನ ಕೊಟ್ಟರೆ ಆದರೆ ಫಲಾಫಲಗಳು ಖಂಡಿತ ದಕ್ಕುತ್ತವೆ. ಏನು ಬಯಕೆ ಇಲ್ಲದೇನೆ ದಾನ ಮಾಡಿದ್ರೆ
ಅದಲ್ಲದೆ ಸ್ವರ್ಗದ ಅಪೇಕ್ಷೆಯಿಂದ ಭಗವಂತನು ಮೆಚ್ಚಿಸಲೆಂದು ಮಾಡುವ ದಾನಗಳಿಗೆ ತಿಳಿದ ಒಂಚೂರು ಫಲ ನಿಮಗೆ ಸಿಗಲ್ಲ. ದಾನ ನೀಡುವ ಮೂಲಕ ಮತ್ತೊಬ್ಬರನ್ನು ಮರಳು ಮಾಡಬಹುದು, ಆದರೆ ಭಗವಂತನಲ್ಲ. ನೀವು ಮಾಡುವ ಎಲ್ಲ ಕೆಲಸಗಳ ಹಿಂದಿರುವ ಉದ್ದೇಶ ಬಹಳ ಮುಖ್ಯ. ಏನನ್ನೇ ಮಾಡಿ ಪ್ರಾಮಾಣಿಕವಾಗಿ ಮಾಡಿ, ಲಾಭದ ಆದರೆ ಪುಣ್ಯದ ಆಸೆಯಿಂದ ದೊಡ್ಡ ದೊಡ್ಡ ದಾನಗಳನ್ನು ಮಾಡುವವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಾರದು. ಅಂಥವರಿಗೆ ನರಕವೇ ಕಟ್ಟಿಟ್ಟ ಬುತ್ತಿ. ಸ್ವರ್ಗವೋ ನರಕವೋ ಆಯ್ಕೆ ನಿಮ್ಮದು ಅಂತ ಅವತ್ತಿನ ದಿನದ ಅವರು ತಮ್ಮ ಸಂವಾದ ನಿಲ್ಲಿಸ್ತಾರೆ. 16/4/1981 ನ್ಯಾಯದ ಬಗ್ಗೆ ಹೇಳ್ತಾರೆ. ನಿಮಗೆ ಗೊತ್ತೇ, ಭೂಮಿಯ ಮೇಲಿನ ಅತ್ಯುನ್ನತ ನ್ಯಾಯಾಧೀಶರು ಒಮ್ಮೊಮ್ಮೆ ಅನ್ಯಾಯವನ್ನೇ ನ್ಯಾಯವೆಂದು ಪರಿಗಣಿಸಿ ಬಿಡಬಹುದು. ಆದರೆ ಭಗವಂತನ ನ್ಯಾಯ ಮಾತ್ರ ಕರಾರುವಕ್ಕಾಗಿರುವುದು. ಫಲಾಫಲಗಳ ಲೆಕ್ಕಾಚಾರದಲ್ಲಿ ಅವನನ್ನು ಮರಳುಗೊಳಿಸುವುದಂತೂ ಅಸಾಧ್ಯ. ಅವನಿಗೆ ನಿಮ್ಮ ತಪ್ಪೊಪ್ಪುಗೊಳ್ಳುವ ಪುರಾವೆಗಳೇ ಬೇಕಿಲ್ಲ. ನಿಮ್ಮ ಒಳ ಹೊರಗನ್ನೆಲ್ಲ ಅವನು ಸಂಪೂರ್ಣವಾಗಿ ತಿಳಿದಿರುತ್ತಾನೆ. ನಿಮ್ಮ ಜೊತೆಗಾರರೊಂದಿಗೆ ಮರೆಮಾಚದಂತೆ ಭಗವಂತನಿಂದ ಮುಚ್ಚಿಡುವುದಂತೂ ದೂರದ ಮಾತು. ಇದನ್ನು ನೀವು ಅರಿತುಕೊಂಡರೆ ನೀವೆಂದಿಗೂ ತಪ್ಪು ಮಾಡಲಾರಿರಿ. ನಿಮ್ಮ ಅಂತರಂಗ ಬಹಿರಂಗ ಎರಡನ್ನು ಕೊಂಚವೂ ಲೋಪವಿಲ್ಲದೆ ದಾಖಲಿಸಲ್ಪಡುವುದರಿಂದ ಪ್ರಾಮಾಣಿಕರಾಗಿ ಸದಾಚಾರದ ಜೀವನವನ್ನು ನಡೆಸಿ ಅನುಕ್ಷಣವೂ ಭಗವಂತನಿಗೆ ಕೃತಜ್ಞರಾಗಿರಿ. ಅನ್ಯರ ಕುರಿತು ಸಹಾನುಭೂತಿಯಾಗಿರಲಿ. ಅವರಲ್ಲಿ ಭಗವಂತನ ನ್ಯಾಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಭೂಮಿಯ ಮೇಲಿನ ಯಾರೂ ಪರಿಪೂರ್ಣರಲ್ಲ. ಹಾಗಿರುವಾಗ ನಾನು ಮಾತ್ರ ಪರಿಪೂರ್ಣನಾಗಲು ಹೇಗೆ ಸಾಧ್ಯವೆಂದು ಯೋಚಿಸುವಿರಾದರೆ ನಮ್ಮ ಮಾತು ಕೇಳಿ. ಆತ್ಮಲೋಕದ ಉನ್ನತ ಸ್ತರದಲ್ಲಿರುವ ನಾವು ಪರಿಪೂರ್ಣರಲ್ಲ. ಕೆಟ್ಟದ್ದನ್ನು ಸಂಪೂರ್ಣವಾಗಿ ತ್ಯಜಿಸಿ ಒಳ್ಳೆಯದನ್ನು ಸಾಧಿಸುವ ಮೂಲಕ, ಯಾವುದೇ ಬಯಕೆ ಇಲ್ಲದೆ ಸಾಧಿಸುವ ಮೂಲಕ ನಾವು ಪರಿಪೂರ್ಣರಾಗಲು ಪ್ರಯತ್ನಿಸುತ್ತಿದ್ದೇವೆ. ನಮ್ಮಂತೆ ನೀವು ನಿಮ್ಮನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ. ಈ ಪ್ರಯತ್ನದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯ. ಆದರೆ ಈ ದಾರಿಯನ್ನು ಕ್ರಮಿಸಿ ಭಗವಂತನನ್ನು ತಲುಪಲು ಬಹಳ ದೂರ ಸಾಗಬೇಕಾಗುತ್ತದೆ. ನಿಮ್ಮ ಆಲೋಚನೆ, ಕ್ರಿಯೆ, ನುಡಿ, ನಡವಳಿಕೆ ಎಲ್ಲದರಲ್ಲೂ ಒಳ್ಳೆಯದೇ ಇರಲಿ. ಮತ್ತೊಬ್ಬರಿಗೆಂದು ದ್ರೋಹ ಬಗೆಯಬೇಡಿ, ಕಪಟಿಗಳಾಗಬೇಡಿ, ನಿರ್ದಯರಾಗಬೇಡಿ. ನಿಜಕ್ಕೂ ನೀವಿದನ್ನು ಬಯಸಿದ್ದೇ ಆದರೆ ಸಾಧಿಸುವುದು ಕಷ್ಟವೇನಿಲ್ಲ. ನೀವೆಲ್ಲರೂ ಭೂಮಿಯಲ್ಲಿರುವುದರಿಂದ ನಿಮ್ಮನ್ನು ನೀವು ಉತ್ತಮಗೊಳಿಸಲು ನಿಮಗೆ ಹೆಚ್ಚಿನ ಅವಕಾಶವಿದೆ. ಒಮ್ಮೆ ಭೂಲೋಕವನ್ನು ಬಿಟ್ಟು ಆತ್ಮಲೋಕಕ್ಕೆ ಬಂದು ಬಿಟ್ಟರೆ ನಿಮ್ಮ ಪ್ರಗತಿಯು ಅತ್ಯಂತ ನಿಧಾನಗತಿಯಿಂದ ಸಾಗುತ್ತದೆ. ಬದಲಾಗಬೇಕೆಂಬ ಉತ್ಕಟ ಇಚ್ಛೆ ಇದ್ದರೆ ಈ ಕ್ಷಣವೇ ಬದಲಾಗಿ. ಇದೇ ಸರಿಯಾದ ಸಮಯ. ಭೂಮಿಯಲ್ಲೇ ಇದ್ಕೊಂಡು ಬದಲಾಗಕ್ಕೆ ಸಾಧ್ಯ. ಇಲ್ಲಿ ಬಂದರೆ ತುಂಬಾ ಟೈಮ್ ತಗೊಳುತ್ತೆ, ಸ್ಲೋ ಪ್ರೊಸೆಸ್ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಂವಹನಗಳು ಹೇಗಾಗ್ತವೆ ಅದರ ಬಗ್ಗೆ ಹೇಳಿದ್ದಾರೆ. ಭೂಮಿಯ ಮೇಲಿನ ನೀವು ಲೋಕದಲ್ಲಿನ ನಾವು ಮತ್ತಷ್ಟು ಉತ್ತಮಗೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತೇವೆ. ನಮ್ಮಿಬ್ಬರಿಗೂ ಇರುವ ವ್ಯತ್ಯಾಸವೆಂದರೆ ಭೂಮಿಯವರ ಆತ್ಮದ ಲೋಕದಲ್ಲಿರೋರಿಗೆ ನೀವು ಎಲ್ಲಾ ಸತ್ಯಗಳನ್ನು ಅರಿಯಲು ಸಾಧ್ಯವಿಲ್ಲ. ಆದರೆ ನಮಗೆ ಅತಿ ಹೆಚ್ಚಿನ ಅಂಶ ತಿಳಿದಿರುತ್ತೆ. ನಿಮ್ಮ ಜೊತೆಗಿರುವ ಒಳ್ಳೆಯವರು ಕೆಟ್ಟವರು ನಿಮಗೆ ತಿಳಿದಿರುವುದಿಲ್ಲ. ಆದರೆ ಅವರ ಆತ್ಮವು ಒಳ್ಳೆಯದು ಕೆಟ್ಟದ್ದು ಎಂಬುದು ನಮಗೆ ತಿಳಿದಿದೆ. ನಾವು ಯಾರ ಜೊತೆ ಮಾತಾಡ್ತೀವಿ, ಅವ್ರು ಕೆಟ್ಟವರು ಒಳ್ಳೆಯವರು ಅವ್ರಿಗೆಲ್ಲ ಗೊತ್ತಾಗ್ತಾ ಇರ್ತದೆ, ಆದರೆ ನಮಗೆ ಗೊತ್ತಾಗಲ್ಲ. ನೀವು ಪರಸ್ಪರರ ಮನಸ್ಸನ್ನು ಓದಲಾಗುವುದಿಲ್ಲ. ನಾವು ಒಂದು ಹಂತದವರೆಗೂ ಮನಸ್ಸನ್ನು ಧಾರಾಳವಾಗಿ ಓದಬಹುದು. ನೀವು ನಮ್ಮನ್ನು ನೋಡಲು ಅಥವಾ ನಮ್ಮ ಧ್ವನಿಯನ್ನು ಕೇಳಲು ಸಾಧ್ಯವಿಲ್ಲ, ಆದರೆ ನಾವು ನಿಮ್ಮನ್ನು ನೋಡಲೂಬಹುದು, ಕೇಳಲೂಬಹುದು. ಅಷ್ಟೇ ಏಕೆ, ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಅರಿಯಬಹುದು. ಹಾಗಾಗಿ ನಿಮಗಿಂತಲೂ ನಾವೇ ನಿಮ್ಮನ್ನು ಚೆನ್ನಾಗಿ ಅರಿತಿರುವುದರಿಂದ ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ಯಾವ ಅನುಮಾನವೂ ಇಲ್ಲ. ಇವೆಲ್ಲವೂ
ಉರುಳಿಲ್ಲದ ಉರುಳಿಲ್ಲದೆಂದು ನಿಮಗನ್ನಿಸಿದರೆ ಇದ್ರಾಗೇನು ಅರ್ಥ ಇಲ್ಲ, ತಪ್ಪು ಅಂತ ಅನಿಸಿದ್ರೆ ನಿಮಗೊಂದು ಉದಾಹರಣೆಯನ್ನು ಕೊಡುತ್ತೇನೆ, ಕೇಳಿ. ನಮಗಾಗಿ ಪುಸ್ತಕ ಬರೆಯುತ್ತಿರುವ ನಮ್ಮ ಪ್ರೀತಿಯ ಅಮ್ಮನಿಗೆ ತನ್ನ ಸುತ್ತಲಿನವರು ಎಂಥವರೆಂಬುದೇ ಗೊತ್ತಿರಲಿಲ್ಲ. ಅವಳು ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದು, ಒಬ್ಬರು ನಿಜಕ್ಕೂ ಬದಲಿಗೆ ಅವಳು ಒಳ್ಳೆಯವರೆಂದು ತಿಳಿದಿದ್ದವರು ಬಹುದೊಡ್ಡ ಕಪಟಿಗಳಾಗಿದ್ದರು. ನನ್ನ ಅಮ್ಮನಿಗೆ ಹೇಳಕ್ ಬಯಸ್ತಾಳು, ಅಸೂಯೆಯಿಂದ ಕೂಡಿದ ಮತ್ತೊಬ್ಬರಿಗೆ ಹಾನಿಯುಂಟು ಮಾಡುವ ಮನೋಭಾವರಾಗಿದ್ದರು. ನನ್ನ ತಾಯಿಗೆ ಸತ್ಯವನ್ನು ಹೇಳಿದಾಗ ಮೊದಲು ಒಪ್ಪಲೇ ಇಲ್ಲ. ಒಬ್ಬರ ಬಗ್ಗೆ ಅವರಿಗೆ ಹೇಳ್ತಾರ, ಅವರು ಮನಸ್ಸಲ್ಲಿ ಕೆಟ್ಟ ಭಾವನೆಯಿಂದ ಮುಂದೆ ಚೆನ್ನಾಗಿ ನಡ್ಕೊತಾ ಇದ್ದಾರೆ, ಅವ್ರ ಅಮ್ಮಂಗೆ ಅರ್ಥ ಆಗಲ್ಲ. ಆದ್ರೆ ನಮ್ಮ ತಾಯಿ ತಂದೆಯರು ಹಲವು ಕಡೆಗಳಲ್ಲಿ ಆ ವ್ಯಕ್ತಿಯ ಕುರಿತು ವಿಚಾರಿಸಿದಾಗ ನಾವು ಹೇಳಿದ ಮಾತು ಸತ್ಯವೆಂಬುದು ಅವರಿಗೆ ತಿಳಿಯಿತು. ಅವರ ಬಳಿಯೇ ಇರುವ ಹಲವರು ಅದೆಷ್ಟು ಕೆಟ್ಟವರು, ಪಾಪಿಷ್ಟರೆಂದು ನಾವು ತಿಳಿಸಿದ್ದರಿಂದ ನಿಜಕ್ಕೂ ಅವರು ಬಹುದೊಡ್ಡ ಬೆಲೆಯನ್ನೇ ತೆರಬೇಕಾಗುತ್ತಿತ್ತು. ಅದನ್ನ ಇವರವರಿಗೆ ಅದರಿಂದ ಬರಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಪ್ರಿಯ ಓದುಗರೆ, ಲೋಕದಲ್ಲಿರುವ ನಿಮ್ಮ ಆತ್ಮೀಯರೊಂದಿಗೆ ಸಂವಹನ ನಡೆಸಲು ಹಾಗೂ ಅವರ ಮಾರ್ಗದರ್ಶನ ಪಡೆಯಲು ನಿಮಗೂ ಸಾಧ್ಯವಾಗುವುದಾದರೆ ಯಾರು ನಂಬಿಕೆಗೆ ಅರ್ಹರು, ಯಾರು ಅನರ್ಹರು ಎಂಬುದು ನಿಜಕ್ಕೂ ನಿಮಗೆ ತಿಳಿಯುತ್ತದೆ. ಅಲ್ಲಿ ಮಾತಾಡೋದ್ರಿಂದ ಎಷ್ಟೋ ಸಲ ಇದು ಹೀಗೆ ಎಂದು ಮೊದಲು ನಿರ್ಧರಿಸುವುದರಿಂದ ನಿಮಗೆ ಅಗಣಿತ ತಪ್ಪುಗಳು ನಡೆಯುವುದು, ಲೆಕ್ಕಾಚಾರ ತಪ್ಪಾಗಿ ನಡೆಯುವುದು. ಈ ತಪ್ಪುಗಳು ಪುನರಾವರ್ತನೆಯಾಗಬಾರದೆಂಬುದೇ ಸಂವಹನದ ಮುಖಾಂತರ. ಅವೇನು ತಪ್ಪು ಕಲ್ಪನೆ ಸಂವಹನ ಮಾಡೋದ್ರಿಂದ ಆತ್ಮ ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಆಗಿ ಮಾತಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ನಾವು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದೇವೆ. ದುಷ್ಟ ಆತ್ಮಗಳನ್ನು ಉತ್ತಮಗೊಳಿಸುವುದು ನಿಜಕ್ಕೂ ಕಷ್ಟ. ಆದರೆ ನೀವು ಅವರ ಆತ್ಮವಿಶ್ವಾಸವನ್ನು ಗಳಿಸಿದ ನಂತರ ಅವರನ್ನು ಬದಲಾಯಿಸುವ ಅಸಂಖ್ಯ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ನಂಬಿ, ಆತ್ಮ ಸಂವಹನಗಳ ಮೂಲಕ ಹಲವಾರು ಅದ್ಭುತ ಸಂಗತಿಗಳು ಸಂಭವಿಸಿವೆ. ಭೌತಿಕ ಲೋಕದಿಂದ ನಿರ್ಗಮಿಸಿದವರ ಸಂದೇಶವನ್ನು ಅವರ ಪ್ರೀತಿ ಪಾತ್ರರಿಗೆ ರವಾನಿಸುವ ಮೂಲಕ ನೀವು ಭೂಮಿಯ ಮೇಲಿನ ಆತ್ಮಗಳನ್ನು ದುಃಖದಿಂದ ಹೊರತೆಗೆಯಬಹುದು. ಆದರೆ ಎಲ್ಲರಿಗೂ ಆತ್ಮಲೋಕದಿಂದ ಸಂದೇಶಗಳನ್ನು ಸ್ವೀಕರಿಸುವುದು ಸಾಧ್ಯವಾಗುವುದಿಲ್ಲ. ಆತ್ಮಲೋಕದ ಸಂದೇಶ ಎಲ್ಲರೂ ತಗೊಳಕ್ ಆಗಲ್ಲ. ಅದೇ ಅವರ ಅಪ್ಪ ಅಮ್ಮನಿಗೆ ಅವ್ರು ಮೊದಲು ಹೇಳ್ತಾರಲ್ಲ, ನೀವು ಧ್ಯಾನ ಮಾಡಿ ಬಂದಿದ್ದಕ್ಕೆ ಬನ್ನಿ ಅಂತ. ಆದರೆ ಆತ್ಮದೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುವವರು ಮಾತ್ರ ನಿಜಕ್ಕೂ ಮತ್ತೊಬ್ಬರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಮನುಷ್ಯ ನಿಜಕ್ಕೂ ಶತಮೂರ್ಖನಂತೆ ವರ್ತಿಸುತ್ತಿದ್ದಾನೆ. ಬೊಗಸೆಯ ತುಂಬಾ ಸಂತೋಷವನ್ನು ಅನುಭವಿಸಲೆಂದು ಅವನ ಮುಂದಿಟ್ಟರೆ ಅವನು ವಿಷವೆಂಬಂತೆ ವರ್ಜಿಸುತ್ತಿದ್ದಾನೆ. ಅದನ್ನು ಅವನು ತ್ಯಾಗ ಮಾಡಿ ತಗೊಂತಾ ಇಲ್ಲ ಅಂತಲ್ಲಿ. ಅಲ್ಲದೆ ಅವನಿಗೆ ಆತ್ಮ ಸಂವಹನದ ಮೇಲಾಗಲಿ ಮರಣದ ನಂತರದ ಜೀವನವಿದೆ ಎಂಬುದರ ಬಗ್ಗೆ ಆಗಲಿ ಅರ್ಥ ಮಾಡಿಸಲು ಹೊರಟರೆ ಅದನ್ನು ಅವನು ನಂಬಲಾರ. ನಿಜಕ್ಕೂ ಅಂತವರ ಮೇಲೆ ನಮಗೆ ಕನಿಕರವಿದೆ, ವಿಷಾದವೂ ಇದೆ. ನಾವು ಹೇಳಿದ್ದೆಲ್ಲವನ್ನು ನಿಜವೆಂದು ತಿಳಿಯಲು ಅವರು ಈ ಜಗತ್ತಿಗೆ ಬರುತ್ತಾರೆ. ಬಂದ ನಂತರ ಅವರಿಗೆ ಸತ್ಯ ತಿಳಿಯುತ್ತದೆ. ಇರಲಿ, ತಿಳಿದ ನಂತರ ಬೆರಗಾಗುವುದು ಅವರ ಸರದಿ. ಮುಂದಿನ ಹೇಳ್ತಾರೆ, ಮುದುಕ ಮತ್ತು ನೀರಿನ ಜರಿಯ ಕಥೆ, 18/4/1981. ಇದನ್ನೊಂದು ಓದ್ಬಿಟ್ಟು ಇವತ್ತಿನ ಕ್ಲೋಸ್ ಮಾಡೋಣ. ಆತ್ಮಲೋಕದಲ್ಲಿ ಈಕೆ ಸ್ವಲ್ಪ ಸಮಯದ ಮೊದಲು ನಡೆದ ಸ್ವಾರಸ್ಯಕರ ಘಟನೆಯನ್ನು ನಿಮಗೆ ಹೇಳಕ್ ಬಯಸ್ತೀನಿ. ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ನೀರಿನ ಜರಿ ಹೊಂದಿದೆ. ಅದು ನೀರಿನ ಜರಿ ಭಾರಿ ಆಶ್ಚರ್ಯಕರ, ಸುಂದರವಾಗಿದೆ. ಅದರ ಬಳಿ ಒಬ್ಬ ಮುದುಕ ಉದಾಸೀನವಾಗಿ ಕುಳಿತಿದ್ರು. ಅಚ್ಚರಿಯಿಂದ ಅದನ್ನ ನೋಡ್ತಾ ಇದ್ರು. ಕಾರಣವೇನೆಂದ್ರೆ ಆತ್ಮಲೋಕದಲ್ಲಿ ಉನ್ನತ ಹಂತಕ್ಕೆ ಮುದುಕರು ಬರುವುದು ತೀರಾ ಅಪರೂಪ. ಅವರ ವಿವೇಕಶಾಲಿಗಳಾಗಿದ್ದು ಅವರ ಆತ್ಮ ತಾರುಣ್ಯತೆಯಿಂದ ಕೂಡಿರುತ್ತದೆ. ಆದರೆ ನಮಗಿಲ್ಲಿ ಕಾಣುತ್ತಿರುವುದು ವಯಸ್ಸಾದ ಮುದುಕರು, ಶರೀರ ಇರಲ್ಲ. ಅವರ ಬಳಿ ಹೋದ ನಾವು, ನೀವಿಲ್ಲಿ ಹೊಸಬ್ರೆ ಅಂತ ಕೇಳಿದ್ವಿ.
ಹೌದು, ನಿಮಗೆ ಹೇಗೆ ತಿಳಿಯಿತು ಎಂದರವರು. ಅದಕ್ಕೆ ನಾವು ಸಹಜವಾಗಿ ತಿಳಿಯಿತು ಎಂದೆವು. ಅದಕ್ಕವರು, ನೀವಿಬ್ರು ಬುದ್ಧಿವಂತರಂತೆ ಕಾಣುತ್ತಿದ್ದೀರಿ, ದಯಮಾಡಿ ನನಗೆ ಮನೆಗೆ ಹೋಗುವ ಮಾರ್ಗವನ್ನು ತಿಳಿಸಿ ಎಂದರು. ಅದಕ್ಕೆ ಅವರು, ನಮಗೆ ಅಚ್ಚರಿಯಾದರೂ ತೋರುಗೊಡದೆ ನಾವು ಆಶ್ಚರ್ಯವಾದ್ವಿ. ಅವ್ರಿಗೆ ಗೊತ್ತಿದೆ ನಾವು ಆತ್ಮಲೋಕ ಲೋಕದಲ್ಲಿ, ಬಟ್ ಆ ಮುದುಕನಿಗೆ ಗೊತ್ತಿಲ್ಲ. ಆಗ ಅವ್ರು ನಮ್ಗೆ ಕೇಳಿದ ಮನೆ ದಾರಿ ಹೇಳೋಣ. ಅವ್ರ ಅಚ್ಚರಿಯಿಂದ, ನಿಮ್ಮ ಮನೆ ಎಲ್ಲಿದೆ ಎಂದೆವು. ಆಗ ಅವರು ಭೂಮಿಯ ಮೇಲಿನ ತಮ್ಮ ಮನೆಯ ವಿಳಾಸವನ್ನು ನಮಗೆ ಹೇಳಿದರು. ಆಗ ನಮಗೆ ನಗು ತಡೆಯಕ್ಕಾಗಲಿಲ್ಲ. ಸ್ವಾಮಿ, ತಾವು ಭೂಮಿಯ ಮೇಲಿಲ್ಲ ಆತ್ಮಲೋಕದಲ್ಲಿದ್ದೀರಿ. ಆತ್ಮಲೋಕಕ್ಕೆ ನೀವು ಹೊಸದಾಗಿ ಬಂದಿದ್ದೀರಿ ಎಂದು ಸ್ಪಷ್ಟವಾಗಿ ಅರ್ಥವಾಗುವಂತೆ ತಿಳಿಸಿದೆವು. ಆ ಮಾತುಗಳನ್ನು ಹೇಳಿದ ನಾವು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದವರಂತೆ ಅವರಿಗೆ ನಾವು ಕಂಡೆವು. ಕೆಲ ಕ್ಷಣಗಳ ನಂತರ ಮೆಲುವಾಗಿ, ನಾನು ನಿಮ್ಮಿಬ್ಬರನ್ನು ಬುದ್ಧಿವಂತರೆಂದು ಭಾವಿಸಿದ್ದೆ. ಇರ್ಲಿ, ನಾನು ಈ ಸ್ಥಳಕ್ಕೆ ಹೊಸಬ. ರಜೆಯ ಮೇಲೆಗೆ ಇಲ್ಲಿಗೆ ಬಂದು ಬಿಟ್ಟಿದ್ದೇನೆ. ಈಗ ಮನೆಯ ದಾರಿ ತಿಳಿಯುತ್ತಿಲ್ಲ ಎಂದು ಪೇಚಾಡಿಕೊಂಡರು. ಪಾಪ, ಆ ಹಿರಿಯರು ತಾವಿನ್ನೂ ಬದುಕಿದ್ದೇವೆಂದೇ ತಿಳಿದಿದ್ದಾರೆ. ಸ್ವಾಮಿ, ತಾವು ರಜೆಗೆಂದು ಬಂದಿಲ್ಲ, ರಜೆಯನ್ನು ಮುಗಿಸಿ ನಿಮ್ಮದೇ ಮನೆಗೆ ಮರಳಿದ್ದೀರಿ ಎಂದೆವು. ಈ ಮಾತನ್ನು ಕೇಳಿ ಅವರಿಗೆ ದಿಗಿಲಾಯಿತು. ಈ ಹುಡುಗರಿಗೆ ನಿಜಕ್ಕೂ ಹುಚ್ಚು ಹಿಡಿದಿದೆ, ಇನ್ನೂ ಇಲ್ಲಿರುವುದು ಕ್ಷೇಮವಲ್ಲ ಎಂದವರೇ ನಮಗೆ ಬೆನ್ನು ಮಾಡಿ ಓಡಲು ಶುರು ಮಾಡಿದರು. ಅವರ ಸ್ಥಿತಿಯನ್ನು ಕಂಡು ಅಯ್ಯೋ ಎನಿಸಿತು. ಕೂಡಲೇ ನಮಗಿಂತ ಮೇಲಿನ ಸ್ತರದಲ್ಲಿರುವ ಆತ್ಮವನ್ನು ಸಹಾಯಕ್ಕೆಂದು ಕರೆದು ಮತ್ತೊಮ್ಮೆ ಮುದುಕರನ್ನು ಭೇಟಿಯಾದೆವು. ಹೀಗಂತೂ ಹಿರಿಯರು ಹೋದಾಗ ಸಂಪೂರ್ಣ ಬಿಳಿಚಿಕೊಂಡರು. ಭಗವಂತ, ಒಂದಲ್ಲ ಎರಡಲ್ಲ 3 ಮನೋರೋಗಿಗಳು ಬಂದುಬಿಟ್ರಲ್ಲ, 3 ಜನ ಹುಚ್ಚರು ಬಂದ್ರಲ್ಲ, ಏನ್ ಮಾಡ್ಲಿ ಅಂತ ಅವರು ಪರಿತಪಿಸ್ತಾ ಇದ್ರು. ನಂತರ ಯಾರದ್ದೋ ಹೆಸರನ್ನು ಜೋರಾಗಿ ಕೂಗತೊಡಗಿದ್ರು ತಮ್ಮ ಭೂಲೋಕದವರು. ಅವರು ಹಾಗೆ ಕೂಗುತ್ತಿದ್ದುದು ಭೂಮಿಯ ಮೇಲಿನ ತಮ್ಮ ಮಗನನ್ನು. ನಾವು ಅವರಿಗೆ ಪರಿಸ್ಥಿತಿಯನ್ನು ವಿವರಿಸಲು ಅದೆಷ್ಟೇ ಪ್ರಯತ್ನ ಪಟ್ಟರು ಅವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಆತ್ಮಲೋಕವು ನಿಜಕ್ಕೂ ಸುಂದರವಾಗಿದೆ. ಮರಣದ ನಂತರ ಆತ್ಮಲೋಕದ ರಮಣೀಯ ಪರಿಸರದಲ್ಲಿ ವಾಸಿಸಬಹುದು. ಯಾವುದೇ ಚಿಂತೆ ಬೇಡ ಎಂದರು. ಅವರಿಗೆ ತಾವು ಸತ್ತಿರುವೆನೆಂಬ ನಂಬಿಕೆಯೇ ಬರುತ್ತಿಲ್ಲ. ಪರಿಸ್ಥಿತಿಯನ್ನು ನಿಭಾಯಿಸಲು ಮತ್ತಷ್ಟು ಉನ್ನತ ಆತ್ಮಗಳ ಮೊರೆ ಹೋದೆವು. ಎಲ್ಲರೂ ವಿವರವಾಗಿ ಮನದಟ್ಟು ಮಾಡಿದ ನಂತರ ಅವರಿಗೆ ನಮ್ಮ ಮಾತಿನಲ್ಲಿ ನಂಬಿಕೆ ಬಂತು. ಇಷ್ಟು ದಿನ ಸತ್ತ ನಂತರ ದೇವತೆಗಳು ಮಾತ್ರವೇ ಕ್ಷಮಿಸಬಲ್ಲ ಬಿಳಿಯ ಮೋಡಗಳ ಮೇಲೆ ಅತಂತ್ರವಾಗಿ ಶಾಶ್ವತವಾಗಿ ಮಲಗಬೇಕಾಗುತ್ತದೆ ಎಂದು ಭಾವಿಸಿದ್ದರಂತೆ, ಹಾಗೆಂದೇ ಸಾಯಲು ಹೆದರುತ್ತಿದ್ದರಂತೆ. ಅದನ್ನು ಕೇಳಿ ನಮಗೆಲ್ಲ ನಗು ಬಂತು. ನಾವಂತೂ ಇಲ್ಲಿ ಯಾವುದೇ ದೇವತೆಗಳು ಹಾರುವುದನ್ನು ನೋಡಲಿಲ್ಲ ಎಂದೆವು. ಅದಕ್ಕವರು ವಿಷಾದವಾಗಿ, ಅಯ್ಯೋ, ಹಾಗಾದರೆ ನಾವು ಸ್ವರ್ಗದಲ್ಲಿಲ್ಲ, ಸ್ವರ್ಗ ಇನ್ನೆಷ್ಟು ಸುಂದರವಾಗಿರಬಹುದು ಎಂದರು. ಆಗ ನಾವು ಪುನಃ ನಕ್ಕು, ಇದು ಉನ್ನತ ಲೋಕ, ನೀವು ಹೆಸರಿಸುವ ಸ್ವರ್ಗ, ಆದರೆ ಅತ್ಯುನ್ನತ ಲೋಕವು ಮತ್ತಷ್ಟು ಸುಂದರವಾಗಿತ್ತು, ನಮ್ಮ ಕಲ್ಪನೆಗೂ ಮೀರಿದೆ ಎಂದೆವು. ನಮ್ಮ ಮಾತುಗಳಿಂದ ಅವರಿಗೆ ಸ್ವಲ್ಪವೇ ತಿಳುವಳಿಕೆ ಬರ್ತಾ ಹೋಯಿತು. ಕಲಿಯಲು ಇನ್ನೂ ಸಾಕಷ್ಟಿದ್ದರೂ ನಮ್ಮ ಮಾತುಗಳಿಂದ ಅವರ ಸುಪ್ತ ಮನಸ್ಸಿನಲ್ಲಿ ಕೊಂಚ ಅರಿವು ಮೂಡಲು ಆರಂಭವಾದಾಗ ಅವರ ವಯಸ್ಸು ಸ್ವಲ್ಪ ಕಡಿಮೆ ಆದಂತೆನಿಸಿತು. ಅವ್ರು ಮುದುಕ ಅಂತ ವರ್ಡ್ ಹಾಕಿದ್ರಲ್ಲ, ಆಗ ಈಗ ಅವರು ಆತ್ಮಲೋಕದಲ್ಲಿ ಪೂರಾ ತಮ್ಮನ್ನು ತಾವು ಅಡ್ಜಸ್ಟ್ ಆಗ ಮತ್ತೆ ಹೇಳ್ತಾರೆ, ಅವ್ರಿಗೆ ವಯಸ್ಸು ಕಡಿಮೆ ಆದಂಗಾಯ್ತು. ಶಾಶ್ವತ ಶಾಂತಿಯ ಸ್ಥಳ ಅದೆಷ್ಟು ಮನೋಹರವಾಗಿರಬಹುದು. ನಾವೆಲ್ಲರೂ ಅಲ್ಲಿ ಸದಾಕಾಲ ವಿಶ್ರಾಂತಿ ಪಡೆಯುವ ಬದಲು ಬಹು ಉತ್ಸಾಹದಿಂದ ಭರಿತವಾಗಿ ಹುರುಪಿನಿಂದ ಇರಬಹುದಲ್ಲವೇ ಎಂದು ಅತ್ಯುನ್ನತ ಲೋಕದ ಕುರಿತು ಆಲೋಚಿಸುತ್ತಾ ಅವರು ನಿರಾಳವಾದ ಮನಸ್ಸಿಂದ ಅಲ್ಲಿ ಇರಕ್ಕೆ ಶುರು ಮಾಡಿದರು. ಈ ಕಥೆಯಿಂದ ಭೂಮಿಯ ಮೇಲಿನ ಜನರು ಆತ್ಮಲೋಕದ ಬಗ್ಗೆ ಅದೆಷ್ಟು ಅಜ್ಞಾನಿಗಳಾಗಿದ್ದು, ನಿಜಕ್ಕೂ ಆತ್ಮಲೋಕವನ್ನು ಪ್ರವೇಶಿಸಿದಾಗ ಹೇಗೆಲ್ಲ ಆಘಾತಗಳಾಗುತ್ತವೆಂಬುದನ್ನು ತಿಳಿಸಲು ಇದನ್ನು ಹೇಳಿದರು ನಮಗೆ. ಆತ್ಮ ಸಂವಹನ ಮೂಲಕ ನಿಮ್ಮನ್ನು ಆತ್ಮಲೋಕಕ್ಕೆ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತ ಅವ್ರ ತಂದೆ ತಾಯಿಗೆ ಹೇಳ್ತಾರೆ. ಜೊತೆಗೆ ಭೂಮಿಯ ಮೇಲಿರುವಷ್ಟು ಕಾಲ
ಸದಾಚಾರದಿಂದ ಬದುಕಿ. ಇದರಿಂದ ನೀವು ಆತ್ಮಲೋಕದ ಮತ್ತಷ್ಟು ಉನ್ನತ ಸ್ತರಗಳನ್ನು ತಲುಪಬಹುದು. ಸಾಕು, ಇವತ್ತಿಷ್ಟಿಗೆ ನಿಲ್ಸೋಣ ಮೇಡಮ್? ಇಲ್ಲ ತುಂಬಾ ಇದೆ, ಇನ್ನೊಂದು ಮಾಡ್ತೀನಿ. 10th ಪೇಜ್ಗೆ ಹೋಗ್ತೇವೆ ಅಟ್ಲೀಸ್ಟ್. 19/4/1981. ನಾವು ಮಾತುಕತೆ ಏನು ಆಡೋದು ಬೇಡ ಜಾಸ್ತಿ, ಹಾಗಾಗಿ ಆಗತ್ತೆ. ಇಲ್ಲಾಂದ್ರೆ ಸ್ವಲ್ಪ ಆಮೇಲೆ ಕಥೆಗಳನ್ನ ಫಾಸ್ಟ್ ಆಗಿ ಹೇಳ್ತೀನಿ. ದೇವರ ಕಾನೂನನ್ನು ಅರಿಯುವುದು. ಸರ್ವವ್ಯಾಪಿಯಾದ ಭಗವಂತನ ನಿಯಮಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದಾರಿ ತಪ್ಪಿಸಲಾಗಿದೆ. ಅಸತ್ಯವನ್ನು ಸತ್ಯವೆಂದು ಈಗಾಗಲೇ ನಂಬಿಕೊಂಡಿರುವುದರಿಂದ ಅವನ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಅಶಕ್ತರಾದ ಕಾರಣ ಇನ್ನಷ್ಟು ಮತ್ತಷ್ಟು ತಪ್ಪುಗಳನ್ನೇ ಮಾಡುತ್ತಿರುವಿರಿ. ಸುಮ್ಮನೆ ಒಂದು ಉದಾಹರಣೆಯೊಂದಿಗೆ ನೀವು ಹೇಗೆಲ್ಲ ದಾರಿ ತಪ್ಪಿರುವಿರಿ ಎಂದು ತಿಳಿಸುತ್ತೇವೆ ನೋಡಿ. ಬಹುಶಃ ಚಿಕ್ಕವರಿದ್ದಾಗ ನೀವುಗಳು ಈ ಆಟವನ್ನು ಆಡಿರಬಹುದು. ನೀವೆಲ್ಲರೂ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಿ. ಆಟಗಾರರ ಸಂಖ್ಯೆ ಹೆಚ್ಚಿರಲಿ. ಆಟವನ್ನು ಆರಂಭಿಸಲು ಮೊದಲ ವ್ಯಕ್ತಿಯು ತನ್ನ ಪಕ್ಕದಲ್ಲಿರುವವರಿಗೆ ಯಾವುದಾದರೂ ವಾಕ್ಯವನ್ನು ಪಿಸು ಮಾತಿನಲ್ಲಿ ಹೇಳಿರಿ. ಒಂದು ರೌಂಡ್ ಕೂತು ಪಿಸು ಮಾತಿನಲ್ಲಿ ಒಂದು ಮಾತನ್ನು ಹೇಳಿರಿ. ಎರಡನೇ ವ್ಯಕ್ತಿಯು ತಾನು ಕೇಳಿದ್ದನ್ನು ತನ್ನ ಪಕ್ಕದಲ್ಲಿರುವವರಿಗೆ ದಾಟಿಸಲಿ. ಮೊದಲೇನು ಹೇಳಿದ್ರೆ ಅದನ್ನ ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ಲಿ. ಒಬ್ಬರಿಂದ ಮತ್ತೊಬ್ಬರಿಗೆ ಪಿಸು ಧ್ವನಿಯಲ್ಲೇ ರವಾನಿಸ್ತಾ ಹೋಗಿ ನಿಮ್ಮ ವಾಕ್ಯವನ್ನು. ಇದೀಗ ಸಂಪನ್ನಗೊಂಡು ಮೊದಲ ವ್ಯಕ್ತಿಯ ಬಳಿಗೆ ಬಂದಾಗ ನಿಜಕ್ಕೂ ಆ ವಾಕ್ಯ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಭಗವಂತನ ನಿಯಮಗಳ ವಿಷಯದಲ್ಲೂ ಇದೇ ಆಗಿರುವುದು. ಇದನ್ನು ಮಾಡಿ ನೋಡಿ. ಇದಕ್ಕೆ ಪ್ರೊಸೆಸ್ ಅಂತ ಹೇಳ್ತಾರೆ. ಅವನ ನಿಯಮಗಳು ಮೊದಲು ಸರಿಯಾಗಿ ರವಾನೆಯಾಗಿದೆ ಫಸ್ಟ್ ವ್ಯಕ್ತಿಯಿಂದ. ಅದು ಇನ್ನೊಬ್ರು ಪಾಸ್ ಆಗ್ತಾ ಬದಲಾವಣೆಯಾಗಿದೆ. ಸಂಪೂರ್ಣವಾಗಿ ಅಲ್ಲದಿದ್ದರೂ ಭಾಗಶಃ ಬದಲಾಗಿರುವುದಂತೂ ಸತ್ಯ ಅಂತ ಹೇಳ್ತಾರೆ. ಆದ ಕಾರಣ ಆತ್ಮಲೋಕದ ನಾವುಗಳು ಭಗವಂತನ ನಿಯಮಗಳ ಕುರಿತಾದ ಜ್ಞಾನವನ್ನು ನಿಮಗೆ ವಿವರವಾಗಿ ತಿಳಿಸಲು ಇಚ್ಛಿಸುತ್ತೇವೆ. ನೀವು ನಮ್ಮನ್ನು ನಂಬಿರೆಂದು ನಮ್ಮ ಮಾರ್ಗದರ್ಶನ. ಈ ಮಾತು ನಾನು ಹೇಳಲೇಬೇಕಿಲ್ಲ, ನನ್ನ ಮಾತಲ್ಲ ಇದು, ಅವ್ರು ಹೇಳಿದ ಮಾತು ಅವ್ರ ತಾಯಿ. ನೀವು ನಮ್ಮನ್ನು ನಂಬುವಿರೆಂದು ನಮ್ಮ ಮಾರ್ಗದರ್ಶನದಲ್ಲಿ ದೊರೆತ ಜ್ಞಾನವನ್ನು ಮಾನವೀಯತೆಯ ಒಳಿತಿಗಾಗಿ ಬಳಸುವಿರೆಂದು ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇದನ್ನು ಬರೆದು ಅವರು ಜನಕ್ಕೆ ಹೇಳಿ ಅಂತ ಹೇಳಿದಾರಲ್ಲ. ನಾಳೆ ನಾವು 24/1981 ನಾವು ಮರಣಿಸಿದ್ದು ಹೇಗೆ ಹಾಗೂ ಆತ್ಮಲೋಕದ ವಿವಿಧ ಸ್ತರಗಳು, ಅದ್ರ ಬಗ್ಗೆ ನಾಳೆ ನಾವು ಏನ್ ಓದ್ಲಾ ಏನ್ ಹೇಳಿ ಟೈಮಿಂಗ್ ಹೇಳಿ ನಾನು ಎಷ್ಟು ಗಂಟೆ ತನಕ ಇದನ್ನ ಮಾಡೋದು ಅಂತ. ಯಾಕಂದ್ರೆ ಇನ್ನು 7 ಗಂಟೆ ಆಗಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಹಾ ಸರ್ ಹೇಳಿ. ಫಸ್ಟ್ ಡೇ ಇದೆ, ಇಷ್ಟು ಸಾಕಾಯ್ತು. ಸಾಕು 40 ನಿಮಿಷ ಇರ್ಲಿ ಆಯ್ತು. ಹಾಗೆ ಕೇಳ್ಕೊಂತ ಕೂತ್ಬಿಟ್ವಿ ಎಲ್ರು. ಅದು ಈಗ ನಾ ಚೇಂಜ್ ಮಾಡಿದ್ರೆ ಇಂಟರ್ಪ್ರಿಟ್ ಮಾಡಿದ್ರೆ ಚೇಂಜ್ ಆಗ್ಬಿಡುತ್ತೆ. ಅದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಬಹಳ ಚಂದ ಟಚ್ ಆಗಿತ್ತು ಅಂತ. ವಿಸ್ಮಯ ಜಗತ್ತು ಮೇಡಮ್, ನಿಜಕ್ಕೂ ಇದೆಲ್ಲ ನಡೀತದನ, ಇದೆಲ್ಲ ಸತ್ಯನ ಅಂತ ಅನ್ನುವಷ್ಟ್ರ ಮಟ್ಟಿಗೆ ನಮ್ಗೆಲ್ರಿಗೂ ಕೇಳ್ತಾ ಹೋಗ್ಬೇಕು ಅಂತ ಅನಿಸ್ತದೆ. ಡೇಟ್ ಎಲ್ಲ ಇದೆಯಲ್ಲ, ಹಂಗಾಗಿ ಬಹಳ ನಂಬಿಕೆ ಬರ್ತದೆ. ಹೌದು ಮೇಡಮ್. ಇಷ್ಟೊಂದು ಆತ್ಮಗಳು, ಪುಣ್ಯ ಆತ್ಮಗಳು ಜಗತ್ತಿನ ಒಳಿತಿಗಾಗಿ ದೇಹ ತ್ಯಾಗ ಮಾಡಿದ ಮೇಲೂ ಇಂಥ ಕೆಲ್ಸವನ್ನ ಅವು ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಅದ್ಭುತ ಮೇಡಮ್. ಒಳ್ಳೆ ವಿಚಾರಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ರಿ. ಮತ್ ಬೇರೆ ಯಾರಾದ್ರೂ ಒಂದ್ ಪ್ರಶ್ನೆ ಇದೆ, ಆಮೇಲೆ ಕೇಳ್ತೀನಿ. ಬೇರೆ ಯಾರಾದ್ರೂ ತಮ್ಮ ವಿಚಾರಗಳನ್ನ ಹಂಚ್ಕೊಳ್ಳುವವರಿದ್ರೆ ಅವ್ರಿಗೆ ಅವಕಾಶವನ್ನು ಕೊಡೋಣ. 7 ಗಂಟೆಗೆ ನಾನು ಸಮಯ 7 o'clock ನಾನು ಹೊರಗೆ ಹೋಗ್ತೀನಿ, ನನ್ ಕೆಲ್ಸ ಇದೆ. ಅಷ್ಟು ಮಾತಾಡಿ, ಯಾರನ್ನ ಮಾತಾಡೋಗಿದ್ರೆ. ಆ ಪ್ರಶ್ನೆಗಳನ್ನ ನಾವು ಕೊನೆಗೆ, ಇವತ್ತು ಫಸ್ಟ್ ಡೇ ಇದೆ, ಓಕೆ, ಡೈಲಿ ಪ್ರಶ್ನೆ ಮಾಡೋದು ಬೇಡ. ಬಟ್ ಆ ಸಬ್ಜೆಕ್ಟ್ ಅನ್ನು ನೀವು ಮತ್ತೆ ಇನ್ನೊಂದ್ಸತಿ ಕೇಳಿದ್ರೆ ಗೊತ್ತಾಗುತ್ತೆ, ಕ್ಲಿಯರ್ ಆಗುತ್ತೆ.
ಏನನ್ನ ಪ್ರಶ್ನೆ ಇದ್ರೆ ಕೇಳಿ. ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು ದಯವಿಟ್ಟು. ನೀವೇ ಕೇಳ್ಬಿಡಿ ಮೇಡಮ್. ಆದ್ರಿಂದ ಮೇಡಮ್ ಏನಿಲ್ಲ ಒಂದ್ ಚಿಕ್ಕ ಪ್ರಶ್ನೆ. ಈ ಆತ್ಮಗಳು ದೇಹ ತ್ಯಾಗ ಮಾಡೋದಕ್ಕಿಂತ ಮುಂಚೆ ಆಧ್ಯಾತ್ಮಿಕವಾಗಿ ಅವು ಏನು ಜ್ಞಾನವನ್ನ ಪಡ್ಕೊಂಡಿದ್ವು ಅನ್ನೋದ್ರ ಬಗ್ಗೆ ನನಗೆ ಒಂದ್ ಸ್ವಲ್ಪ ಏನೋ ಕೇಳ್ಬೇಕು ಅನ್ನಿಸ್ತು. ಅದು ಎಲ್ಲಾನು ಅಧ್ಯಾತ್ಮ ಕ್ಲಿಯರ್ ಆಗಿ ಜೀವಿಗಳಾಗಿದ್ವಾ? ಅದನ್ನು ಕ್ಲಿಯರ್ ಆಗಿತ್ತು ನಿಮ್ಗೆ. ಅವ್ರು ಒಳ್ಳೆ ಅದೇ ಕ್ಯೂರಿಯಾಸಿಟಿ ಇದೆಲ್ಲ ಅದನ್ನೇ ಅವ್ರು ಒಳ್ಳೆ ಆಗಿದ್ದಕ್ಕಿಂತ ಆ ಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ಗೊತ್ತಾಗುತ್ತೆ ಆಮೇಲೆ. ಯಾವ್ಯಾವ ತರದ ಜನ ಹೆಂಗ್ ಯಾವ್ಯಾವ ಈ ಲೋಕದ ಓದ್ತೀವಲ್ಲ 7 ಲೋಕ ಇದೆ ಅಂತ ಹೇಳ್ತಾರೆ. ಅದರಲ್ಲಿ 1, 2, 3 ಅವರು ನೆಗೆಟಿವ್ ಇದನ್ನು ಜೀವನ ಜೀವಿಸಿದವರು. 4ನೇ ಲೋಕದಲ್ಲಿರೋರು ನಮ್ಮ ತರ ಭೂಮಿ ಮೇಲೆ ಇರೋ ತರ ಅದನ್ನೆಲ್ಲ ಹೇಳ್ತಾರೆ ಅದ್ರಲ್ಲಿ. ಈ ರೀತಿ ಇದ್ದವರು ಇಲ್ಲಿ ಬರ್ತಾರೆ. ಯಾವ ಯೋಚನೆ ಇರೋರು ಎಲ್ಲೆಲ್ಲಿ ಹೋಗ್ತಾರನು ಅವಾಗ ಗೊತ್ತಾಗುತ್ತೆ. ಇವ್ರು ಯಾವ ಸ್ಥಿತಿಲಿ ಇದ್ರು ಅವ್ರು ಈ ಲೋಕಕ್ಕೆ ಹೋದ್ರನು ಕ್ಲಿಯರ್ ಆಗುತ್ತೆ. ಅದನ್ನು ಇದನ್ನ ನೀವು ಮಾಡಿ ನೋಡಿ. ನಾವು ಮಾಡ್ತೀವಿ ಪ್ರೊಸೆಸ್. ಒಂದು ಗುಂಪಲ್ಲಿ ಏನೋ ಕಂಪನೀಸ್ ಅಲ್ಲಿ ಆಗ್ಲಿ ಎಲ್ಲೋ ಹೋಗಿರ್ತೀರಲ್ಲ, ಒಂದು ಕಿವಿ ಮಾತು ಹೇಳೋದು ಅದನ್ನ ಪಾಸ್ ಮಾಡ್ತಾ ಹೋದ್ರೆ ಕೊನೆಗೆ ಅದು ಏನಾಗಿರುತ್ತೆ ಅನ್ನೋದು ಒಳ್ಳೆ ಚೆನ್ನಾಗಿರುತ್ತೆ. ಆಟ ಆಡ್ಬೋದು. ಏನೋ ಇರುತ್ತೆ ಮೇಡಮ್, ಅದು ಏನೋ ಆಗಿರುತ್ತೆ ಅದು. ಹೌದು ಮೇಡಮ್, ಸತ್ಯ. ಅಗದಿ 100ಕ್ಕೆ 100 ಇದು ಒಪ್ಪುವಂತ ಮಾತು ಮೇಡಮ್. ಬಹಳ ಈ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಬಹಳ ಏನೋ ಕುತೂಹಲ ಅನ್ನಿಸ್ತದೆ ಮೇಡಮ್. ಇನ್ನೂ ಕೇಳ್ಬೇಕು, ತಿಳ್ಕೊಳ್ಬೇಕು ಅನ್ನುವಂಥದ್ದು ಹೆಚ್ಚಾಗ್ತದೆ. ಇಂಥ ಪುಣ್ಯ ಆತ್ಮಗಳನ್ನು ಇರ್ತಾವ ಅನ್ನುವಂಥದ್ದು ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಹೇಳ್ತದೆ. ಇರ್ತಾವಂತ ಹೇಳಿದ್ರೆ ತುಂಬಾ ಅದನ್ನು ಲೆಕ್ಕ ಮಾಡಂಗಿಲ್ಲ, ಅಷ್ಟು ಇದ್ದಾರೆ. ಹಂಗಾಗಿನೇ ಇದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಎಲ್ಲ ತರದನು ಇದೆ. ಕೆಟ್ಟದ್ದು ಒಳ್ಳೇದನ್ನ ಇದನ್ನೇ ಮಾಡ್ಬೇಕು. ಅವ್ರವ್ರು ಚೂಸ್ ಮಾಡ್ಕೊಂಡಿರ್ತಾರೆ ಅದನ್ನು ಕೂಡ. ತಿಳಿತಾ ಹೋಗುತ್ತೆ. ಬಟ್ ಒಂದ್ಸಲ ಅದನ್ನ ಮತ್ತೆ ಲಾಸ್ಟ್ ಎಲ್ಲ ಫುಲ್ ಮತ್ತೆ ಸಮರೈಸ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಈಗ ಅದನ್ನ ಓದ್ತಾ ಹೋಗೋಣ. ಮೇಡಮ್ ಅವ್ರ ಬರೆದವ್ರ ಹೆಸರು ಏನಂದ್ರೆ, ಅವ್ರ ತಾಯಿಯವ್ರ ಹೆಸರು ಏನಂದ್ರೆ ಮೇಡಮ್? ಖುರ್ಷಿದ್ ಭಾವನಗರಿ. ಖುರ್ಷಿದ್ ಭಾವನಗರಿ. ಖುಷಿ ಏನ್ ಋಷಿ ರೀ ಮೇಡಮ್? ಖುಷಿ ಏನ್ ಋಷಿ? ಖುರ್ಷಿದ್ ಭಾವನಗರಿ ಇಲ್ಲಿದೆ ನೋಡಿ. ತುಂಬಾ ಹೌದು. ಕೂ ಇದೆ ನೋಡಿ, ದೊಡ್ಡ ಕೂ ಇದೆ. ಖುರ್ಷಿದ್ ಭಾವನಗರಿ. ಹೌದು. ಸರ್ ಕನ್ಕ್ಲೂಡ್ ಮಾಡೋಣ. ಯಾರಾದ್ರೂ ಏನಾದ್ರು? ಮೇಡಮ್ ಅವ್ರಿಗೆ ಟೈಮ್ ಆಗಿದೆ ಅನಿಸುತ್ತೆ. ಇವತ್ತು ನಾಳೆ ಸ್ವಲ್ಪ ಬಿಸಿ ಇದೆ. ಆಮೇಲೆ ಮೇಡಮ್ 7 ಲೀವ್ ಆಗ್ತಾರೆ. ನೀವ್ ಏನ ಇದ್ರೆ ಕೇಳಿ, ಇಲ್ಲದ್ರೆ ಕೊನೆ ದಿನ ಇಟ್ಕೋಬಹುದು, ಮತ್ತೆ ನಾಳೆ ಇಟ್ಕೋಬಹುದು. ಕೊನೆ ಇಟ್ಕೊಳ್ಳೋಣ ಮೇಡಮ್, ಅವ್ರು ಬಿಟ್ಬಿಡೋಣ. ಅವ್ರಿಗೆ ಹೆಚ್ಚು ಸಮಯವನ್ನು ಕೊಡೋಣ. ಅವ್ರಿಗೆ ಕೊಡೋಣ. 1 ದಿವ್ಸ ಬೇಕಾದ್ರೆ 2 ದಿವ್ಸ ಕೇಳ್ಬಹುದು. ಆಮೇಲೆ 3-4 ಡೇಸ್ ಒಂದಿನ ಡಿಸ್ಕಸ್ ಮಾಡೋಣ ಸಾರಾಂಶ. ಆಮೇಲೆ ಮರ್ತೋಗ್ಬಿಡ್ತದೆ ಎಲ್ಲ ನೋಡಿದವ್ರಿಗೆ. ಫಸ್ಟ್ ಡೇ ಕೇಳ್ತಿದ್ದೆ. ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ರು. ನೋಡೋಣ. ಅವ್ರಿಗೂ ಯಾರಿಗ್ ಟಚ್ ಆಗಿದೆ ಅವ್ರು ನೋಟ್ ಮಾಡ್ಕೊಂತಾರೆ, ಇರ್ತಾರೆ ಕೆಲವು ಬುಲೆಟ್ಸ್ ಪಾಯಿಂಟ್ಸ್. ಸರಿ, ಓಕೆ ಮಾಸ್ಟರ್ಸ್. ವಿಸ್ಮಯವಾಗಿರುವಂತ ಈ ವಿಚಾರ ಕನ್ಕ್ಲೂಡ್ ಮಾಡಲ್ರಿ ಮೇಡಮ್? ಏನೋ ಹೇಳೋರಿದ್ರಿ. ಇಲ್ಲ ಅದೇ ನಿಮ್ಗೆ ಹೇಳೋದು. ನಾನು ಹೋಗೋಣ, ನೀವಿನ್ನು ಕಂಟಿನ್ಯೂ ಮಾಡ್ತೀರೇನೋ ಅಂತ ನಾನು ಹೋಗೋಣ ಅಂತ ಹೇಳ್ತಾ ಇದ್ದೆ. ಸರಿ. ಹೌದು. ಇಲ್ಲ, ಇಲ್ಲಿವರೆಗೂ ಅದ್ಭುತವಾದಂತ ವಿಚಾರಗಳನ್ನ, ವಿಸ್ಮಯವಾಗಿರುವಂತ ಆ ಜಗತ್ತನ್ನ ನಮಗ್ ಪರಿಚಯ ಮಾಡ್ಕೊಟ್ಟಿದ್ದೀರಿ. ನಮಗ ಮತ್ತಷ್ಟು ಕುತೂಹಲ ಕೆರಳಿಸಿದ್ದೀರಿ. ಮತ್ತೆ ಕೇಳ್ಬೇಕು, ಇನ್ನೂ ಕೇಳ್ಬೇಕು ಅನ್ನುವಂತ ಕುತೂಹಲ ಜಾಸ್ತಿ ಆಗಿದೆ. ಉತ್ತಮ ರೀತಿಯಲ್ಲಿ ತಾವು ಸ್ವಾಧ್ಯಾಯ ಮಾಡಿದ್ದೀರಿ. ನಮಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಕರೆಸಿದಂತ ಆರ್ತಿ ಮುತ್ತುರಾಜ್ ದಂಪತಿಗಳಿಗೂ ಹಾಗೂ ಮುಖ್ಯವಾಗಿ ತಮಗೂ ಕೂಡ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಮತ್ತೆಲ್ಲ ನಮ್ಮ ಅಖಂಡ ಕರ್ನಾಟಕ ಪರಿವಾರದವರಿಗೂ, ವೆಟ್ರಿವಲ್ ಸರ್ಗೂ ತಾಂತ್ರಿಕವಾಗಿ ಅವರು ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇವತ್ತಿನ ಮಟ್ಟಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಾಳೆ ಪ್ರಾರಂಭ ಆಗ್ತದೆ. ನಾವು ಮತ್ತಷ್ಟು ವಿಸ್ಮಯಗಳನ್ನ ತಿಳ್ಕೊಳ್ಳಿಕ್ಕೆ ಕುತೂಹಲರಾಗಿದ್ದೇವೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇವೆ. ಮತ್ತೆ ನನಗನಿಸ್ತು ಮೇಡಮ್, ಒಂದೇ ಒಂದು ಇವತ್ತಿನ ಸಮರೈಸ್ ಮಾಡ್ಬೇಕು ಅಂತಂದ್ರೆ ಒಂದು ವಾಕ್ಯ ಹೇಳ್ಬೇಕು ಅಂದ್ರೆ,
ಆ ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆ ಬಿಡದಿರು ಸೆಂಬವ್ವ ಅನ್ನುವಂತ ಒಂದು ಕವಿತೆ ಸಾಲೇನಿದೆ ಅದು ಸೂಕ್ತ ಅನಿಸ್ತು ಇವತ್ತೆ. ನಾವೆಲ್ಲ ಬೇರೆಯವ್ರನ್ನ ಬೆಚ್ಚೋದಕ್ಕೆ ನಾವು ಬಯಸ್ತೇವೆ, ಆದ್ರೆ ನಮ್ಮಲ್ಲಿ ಏನದ ಅಂತರಂಗದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಯ್ತು. ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡದ್ದಾಯ್ತು ಇವತ್ತ. ಎಲ್ರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು, ಕೃತಜ್ಞತೆ ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಒಂದು ಅದ್ಭುತವಾದಂತ ಹಾಡು ಕೇಳುವುದರ ಮೂಲಕ ನಾವೆಲ್ಲ ನಿರ್ಗಮಿಸೋಣ ಅಂತ ಹೇಳ್ತಾ ಇದ್ವಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ರಾಘವನ್ ನಮಸ್ಕಾರ ಸರ್, ಎಲ್ಲ ಆತ್ಮ ಬಂಧುಗೆ ನಮಸ್ಕಾರ. ಬಹಳ ಚೆನ್ನಾಗಿದೆ ಮೇಡಮ್ ತಗೊಂಡಿರೋ ಸಬ್ಜೆಕ್ಟ್ ಚೆನ್ನಾಗಿದೆ. ಆ ಪುಸ್ತಕ ನನ್ನ ಹತ್ರ ಇಂಗ್ಲಿಷ್ನಲ್ಲೇ ಸುಮಾರು 2 ವರ್ಷಗಳ ಹಿಂದೆ ಓದ್ಬಿಟ್ಟಿದ್ದೀನಿ ನಾನು. ದಿ ಲಾ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಅಂತ ಮೊನ್ನೆ ತೋರಿಸ್ದೆ. ಕನ್ಕ್ಲೂಷನ್ ಮಾಡಬೇಕು ಅಂದ್ರೆ ಇದು ಯಾವ್ದು ನಿಜ ಯಾವ್ದು ಸುಳ್ಳು ಅಂದ್ರೆ ತಿಳ್ಕೊಬೇಕು, ನಾವು ಸಾಯ್ಲೇಬೇಕಾಗತ್ತೆ. ಸತ್ತ ಮೇಲೆನೆ ಎಲ್ಲ ಗೊತ್ತಾಗತ್ತೆ.